लक्ष्मीनिवासनिलयं विलीनविलयं निधाय रतिवीरम् आत्मानुशासनमहं वक्षे मोक्षाय भव्यानाम्. ಗುಣಭದ್ರ ಸ್ವಾಮಿ ರಚಿಸಿರುವಂತಹ ಇಷ್ಟೋಪದೇಶ ಶಾಸ್ತ್ರ ಇದೆ. ಗಮನ ಇದೆ ಎಲ್ಲರಿಗೂ. ಆತ್ಮಾನುಶಾಸನ ಗ್ರಂಥ ಇದೆ. ಆತ್ಮಾನುಶಾಸನದ ಆಧಾರದಿಂದ ಅನಾದಿ ಕಾಲದಿಂದ ಯಾವ ಅನುಶಾಸನ ನಮಗೆ ಬಂದಿಲ್ಲ, ಸಹಜ ಶುದ್ಧ ಸ್ವಾಭಾವಿಕ ಪ್ರಾಕೃತಿಕವಾದಂತಹ ಅನುಶಾಸನವನ್ನು ನಾವು ಕಲ್ತಿಲ್ಲ. ಅದನ್ನು ಆಚಾರ್ಯರು ಕಲಿಸ್ತಾ ಇದ್ದಾರೆ. ಅನುಶಾಸನ ಡಿಸಿಪ್ಲಿನ್ ಅನ್ನುವಂಥದ್ದು ಯಾವುದೂ ಕೃತ್ರಿಮವಾಗಿ ಬರೋದಿಲ್ಲ. ಅನುಶಾಸನ ಈ ಪ್ರಕೃತಿಯಲ್ಲಿ ಸಹಜ ಸ್ವಾಭಾವಿಕ ಇದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತು ತನ್ನದೇ ಆದಂತಹ ಡಿಸಿಪ್ಲಿನಲ್ಲಿ ಅನಾದಿ ಕಾಲದಿಂದ ಇದೆ. ಪ್ರಕೃತಿಯನ್ನ ಯಾರು ನಡೆಸ್ತಾ ಇದ್ದಾರೆ? ಪ್ರಕೃತಿ को कौन चलाता है? ಇದನ್ನ ಡಿಸಿಪ್ಲಿನ್ ಅಲ್ಲಿ ಯಾರು ಇಟ್ಟಿದ್ದಾರೆ? कि भाई ಮಳೆಗಾಲ ಬಂದಾಗ ಮಳೆ ಬೀಳಬೇಕು, ಚಳಿಗಾಲ ಬಂದಾಗ ಚಳಿ ಆಗಬೇಕು, ಬೇಸಿಗೆಯಲ್ಲಿ ತುಂಬಾ ಬಿಸಿ ಆಗಬೇಕು. ಯಾರು ನಡೆಸ್ತಾ ಇದ್ದಾರೆ? कोई तो होगा ना चलाने वाला. कहते हैं नहीं, प्रकृति है. तो ಪ್ರಕೃತಿಗೆ ಯಾರು ಕಲಿಸ್ತಾರೆ? 3-4 ತಿಂಗಳಾದ್ಮೇಲೆ ಕಾಲ ಬದಲು ಮಾಡಬೇಕು ಅಂತ. ಅಲ್ಲಿ ಮೇಲಿರೋ ಸೂರ್ಯನಿಗೆ ಚಂದ್ರನಿಗೆ ಯಾರು ಕಲಿಸ್ತಾ ಇದ್ದಾರೆ? ಕಿ ಬೆಳಿಗ್ಗೆ 6 ಗಂಟೆ 5ವರೆಗೆ ಎಚ್ಚರ ಆಗಬೇಕು ಮತ್ತು ರಾತ್ರಿ ಮಲ್ಕೋಬೇಕು ಅಂತ ಯಾರು ಕಲಿಸ್ತಾ ಇದ್ದಾರೆ? ಯಾರು ಕಲಿಸ್ತಾ ಇಲ್ಲ ತಾನೆ. ತೋ ನಿಯಮ ಕಾನೂನುಗಳಲ್ಲಿ ಇರೋದಂತೂ ಇದು ಸಹಜ ಸ್ವಾಭಾವಿಕ ಪ್ರಕೃತಿ ಇದೆ. ನಮಗೇನನ್ಸುತ್ತೆ? ನಿಯಮ ಕಾನೂನುಗಳಲ್ಲಿರೋದು ನನ್ನ ಸ್ವತಂತ್ರತೆಗೆ ಧಕ್ಕೆ ಉಂಟು ಮಾಡುತ್ತೆ. अपनी सीमा में रहना हमको अच्छा नहीं लगता. ನನ್ನ ಮನೆಯ ಕಂಪೌಂಡ್ ಒಳಗಡೆ ನಾನಿದ್ದೀನಿ, ಆದ್ರೆ ಇಷ್ಟ ಆಗ್ತಾ ಇಲ್ಲ. ಕಂಪೌಂಡ್ ಇಷ್ಟ ಆಗ್ತಾ ಇಲ್ಲ ನನಗೆ. ಮನೆ ಕಂಪೌಂಡ್ ಅನ್ನ ಇವನು ನಡೆದ್ರೆ ಇವನು ದಿನ ಒಂದೊಂದು ಫುಟ್ ಮುಂದೆ ಹಾಕ್ಬಿಡ್ತಾನೆ. ಅವನು थोड़ा थोड़ा खिसकाओ ना, जगह बढ़ जाएगा, प्लॉट और बड़ा हो जाएगा. रोज इसको अपनी जगह बढ़ानी है. ಪ್ರತಿದಿನ ಇವನಿಗೆ ತನ್ನ ಹದ್ದುಬಸ್ತನ್ನ ಜಾಸ್ತಿ ಮಾಡ್ಕೊಂಡು ಹೋಗೋದಿದೆ. और यही तो चल रहा है जीवन भर. क्या चलता है? ನನ್ನ ಹದ್ದುಬಸ್ತನ್ನ ಪ್ರತಿದಿನ ಜಾಸ್ತಿ ಮಾಡ್ಕೊಂಡು ಹೋಗೋದು, ಇದೇ ನಡೀತಾ ಇದೆ. ಮತ್ತು ಯಾರಾದರೂ ನಿನ್ನ ಹದ್ದುಬಸ್ತಲ್ಲಿ ನೀನು ಇರೋ ಅಂತ ಹೇಳಿದ್ರೆ ಇಷ್ಟ ಆಗೋದಿಲ್ಲ ನಮಗೆ.
अपनी सीमा में रहो, ये सुनना ही नहीं चाहता. ಆದ್ರೆ ಈ ಅಜ್ಞಾನವನ್ನ ದೂರ ಮಾಡಲಿಕ್ಕೆ ಆತ್ಮಾನುಶಾಸನ ಇದೆ. ಈ ಗ್ರಂಥ ಹೇಳುತ್ತಾ ಇದೆ, ನಿನ್ನ ಹದ್ದುಬಸ್ತಲ್ಲಿ ಇರೋದು ಇದು ನಿನ್ನ ಸ್ವತಂತ್ರಗೆ ಧಕ್ಕೆ ಮಾಡೋದಿಲ್ಲ, ಇದೇ ನಿನ್ನ ಸ್ವತಂತ್ರತೆ ಇದೆ. ನೀನು ಬೇರೆಯವ್ರ ಕಂಪೌಂಡ್ ಅಲ್ಲಿ ಹೋಗಿ ಹೋಗಿ ಸಿಕ್ಕಾಕೋತಾ ಇದೆಯಾ, ಮತ್ತು ದಿನ ಚಾಟಿ ಏಟುಗಳು ಬೀಳುತ್ತಾ ಇದೆ. क्यों? तो घुसाना दूसरे के कंपाउंड में, तो मारनी पड़ेगी तुम्हें. तो ತನ್ನ ಕಂಪೌಂಡ್ ಅಲ್ಲಿ ತಾನಿದ್ದರೆ ಅದಕ್ಕೆ ಸ್ವತಂತ್ರತೆ ಅಂತ ಕರೀತಾರೆ. ಆದರೆ ಇವನಿಗೆ ಭ್ರಮೆ ಏನಾಗ್ಬಿಟ್ಟಿದೆ, ಈ ಎಲ್ಲಾ ಕಂಪೌಂಡ್ಗಳ ಒಳಗಡೆ ನನ್ನದೇ ರಾಜ್ಯ ಇದ್ರೆ ಆವಾಗ ಸ್ವತಂತ್ರತೆ ಇದೆ. ಸಂವಿಧಾನದಲ್ಲಿ ಏನಿದೆ, ಒಂದು ಕಡೆಗೆ ಇವನ ಹಕ್ಕುಗಳಿದೆ ಅಂದ್ರೆ ಇನ್ನೊಂದು ಕಡೆಗೆ ಕರ್ತವ್ಯಗಳಿದೆ. ಏನ ಹಕ್ಕುಗಳಿಗೆ ಸ್ವತಂತ್ರತೆ ಅಂತಾನೆ, ಕರ್ತವ್ಯಕ್ಕೆ ಪರತಂತ್ರತೆ ಅಂತಾನೆ. अधिकार तो स्वतंत्रता की निशानी है और कर्तव्य नहीं, वो परतंत्रता की निशानी है. ಆದರೆ ಸ್ವತಂತ್ರತೆ, ಅಧಿಕಾರ, ಕರ್ತವ್ಯ ಇದೆಲ್ಲವೂ ಇವನ ಸ್ವತಂತ್ರತೆಯ ಪ್ರತೀಕ ಇದೆ. ಇಲ್ಲ ಅಂದ್ರೆ ಕರ್ತವ್ಯ ಪಾಲನೆ ಮಾಡೋದು ಇವನಿಗೆ ಕಷ್ಟ ಅನ್ಸುತ್ತೆ, ಮತ್ತೆ ಅಧಿಕಾರಗಳು ಕೊಟ್ಟು ಕೂರಿಸ್ಬಿಡೋದು ಇವನಿಗೆ ಮಜಾ ही मजा है. चलाओ अधिकार, सबके ऊपर चलाओ, तो मजा ही मजा है, कोई दिक्कत नहीं है. और बोलो कर्तव्य का पालन करो, ಆಗ ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಅನ್ಸುತ್ತೆ? ಯಾಕಂದ್ರೆ ನಮ್ಮ ಅಜ್ಞಾನ ಹೇಳುತ್ತಾ ಇದೆ ಅಧಿಕಾರದಲ್ಲಿ ಸ್ವತಂತ್ರತೆ ಇದೆ, ಕರ್ತವ್ಯ ಪಾಲನೆಯಲ್ಲಿ ಪರತಂತ್ರತೆ ಇದೆ. ಜಿನವಾಣಿ ಗುಣಭದ್ರ ಆಚಾರ್ಯರು ಹೇಳುತ್ತಾ ಇದ್ದಾರೆ, ಅಧಿಕಾರ ಕರ್ತವ್ಯ ಎರಡೂ ಒಂದೇ ಇದೆ. ಈ ವಿಶ್ವದಲ್ಲಿ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಪರಮಾಣು, ಒಂದೊಂದು ಕಣ ಕಣ ಎಲ್ಲವೂ ಕೂಡ ತನ್ನ ತನ್ನ ಹದ್ದುಬಸ್ತಲ್ಲಿದೆ. ಪ್ರಕೃತಿಯ ಯಾವುದಾದ್ರೂ ಒಂದು ಕಣ ಆದ್ರೂ ತನ್ನ ಮಿತಿಯನ್ನ ಮೀರಿದ್ದಿದ್ರೆ ಬೋಲೋ ಅಭಿ ಕ್ಯಾ ಹೋತಾ? ಇಲ್ಲಿ ನಾವು ಕೂತಿದ್ದೀವಿ, ऑक्सीजन है ना यहाँ पे, तो ऑक्सीजन का जो लेवल है वो अभी गिर गया तो बोलो, ऑक्सीजन ನಲ್ಲಿ ಒಂದೊಂದು ಪರಮಾಣು ಇದೆ ತಾನೆ, तो ऑक्सीजन लेवल कमी ಆಗ್ಬಿಟ್ರೆ जी पाएंगे हम लोग? नहीं जी पाएंगे ना. तो ऑक्सीजन ಯಾರು ಕಲಿಸಿದ್ದಾರೆ? ಮನುಷ್ಯ ಏನಾದ್ರೂ ಮಾಡ್ಕೊಳ್ಳಿ, ನಂಗೇನು. ಈಗ ನನಗೆ ಕೆಳಗಿಳಿಯೋ ಇಷ್ಟ ಇದೆ, मैं तो गिर जाऊंगा अभी. आदमी अपना देखे तो क्या होता? अब देखो तो सही, ಪ್ರಕೃತಿಯ ಒಂದೊಂದು ವಸ್ತು ತನ್ನ ಮಿತಿಯಲ್ಲಿದೆ. ಯಾವುದಾದ್ರೂ ಒಂದು ವಸ್ತು ತನ್ನ ಮಿತಿಯನ್ನು ಮೀರಿದ್ರೆ ಅನಾಹುತ ಆಗ್ಬಿಡುತ್ತೆ. नहीं होता. अब देखो, ಅನಾದಿ ಕಾಲದಿಂದ ಯಾವ ವಸ್ತು ತನ್ನ ಮಿತಿಯನ್ನು ಬಿಟ್ಟಿದೆ, ಆದ್ರೆ ಯಾವ ವಸ್ತುನು ಬಂದು ಕಂಪ್ಲೇಂಟ್ ಮಾಡಲಿಲ್ಲ ಕಿ ನನ್ನ ಸ್ವತಂತ್ರತೆಗೆ ಧಕ್ಕೆ ಆಗ್ಬಿಟ್ಟಿದೆ. ಯಾವ ವಸ್ತು ಬಂದು ದೂರ ದಾಖಲಿಸಲಿಲ್ಲ ಕಿ ಇನ್ನೊಬ್ಬರಿಗೋಸ್ಕರ ನಾನು ಜೀವನ ಮಾಡೋದಿಲ್ಲ. ಅರೆ तत्वार सूत्र का सूत्र है परस्पर उपग्रहो जीवानाम, तो परस्पर उपकार करना ही स्वभाव है.
तो उपकार करने कहां जाओगे? कहीं नहीं जाना, अपने सीमा में रहो, वही उपकार है. ನಿನ್ನ ಹದ್ಬಸ್ತಲ್ಲಿ ನೀನ್ ಇದ್ರೆ ಅದೇ ಪ್ರಕೃತಿಗೆ ನೀನು ಕೊಡೋ ಉಪಕಾರ ಇದೆ. उसी को उपकार बोलते हैं. परस्पर उपग्रहो जीवानम सूत्र का बहुत लोगों ने बहुत अनर्थ किया, बहुत अनर्थ किया. अनर्थ ही अनर्थ. ಈ ಸೂತ್ರ ಇಡೀ ಜಿನಾಗಮದ ಶಿಖರದಲ್ಲಿರುವಂತಹ ಸೂತ್ರ ಇದೆ. ಅದರ ಅರ್ಥ ಏನು? उपग्रह. उपग्रह माने क्या होता है? उपग्रह ಅಂದ್ರೆ ಏನು? रॉकेट अಲ್ಲ उपग्रह ಅಂದ್ರೆ. उपग्रह का माने होता है उपग्रह. ग्रह माने कौन सा? स्वभाव. और उप माने होता है समीप रहना, अपने समीप रहना, स्वभाव के तकलीफ मतलब पास में रहना, वही उपग्रह है. उपग्रह को समझा ही नहीं हमने. उपग्रह, उपग्रह, ग्रह अंदरे जीव स्वभाव, ग्रह अंदरे द्रव्य स्वभाव. ग्रह अंदरे ಪ್ರತಿಯೊಂದು ದ್ರವ್ಯ ಸ್ವಭಾವ. तो ದ್ರವ್ಯಗಳು ಒಂದು ದ್ರವ್ಯದ ವಿಷಯ ಇಲ್ಲ ಇಲ್ಲಿ ಈ ಸೂತ್ರದಲ್ಲಿ, 6 ದ್ರವ್ಯಗಳ ವಿಷಯ ಇದೆ. तो ದ್ರವ್ಯಗಳು ತಮ್ಮ ತಮ್ಮ ಹದ್ಬಸ್ತಲ್ಲಿ ಇರೋದಕ್ಕೆ ಉಪಕಾರ ಅಂತ ಕರೀತಾರೆ. ವೈ ಉಪಕಾರ. तो ನನ್ನ ಕಂಪೌಂಡ್ ಅಲ್ಲಿ ನಾನಿರೋದ್ರಿಂದ ನನ್ನ ಸ್ವತಂತ್ರತೆಗೆ ಧಕ್ಕೆ ಆಗೋದಿಲ್ಲ. ಬದಲಾಗಿ ನಾನು ಆತ್ಯಂತಿಕ ಸುಖವನ್ನು ಪಡಿಬಹುದಿದೆ. ಈ ಇನ್ನೊಬ್ಬರ ಕಂಪೌಂಡ್ ಅಲ್ಲಿ ಪದೇ ಪದೇ ಇಣುಕಿ ನೋಡೋದನ್ನು ಬಿಟ್ಟು ಬಿಡೋ ನೀನು. जैसा तुम्हारा घर है वैसा ही दूसरे का भी है. क्यों झांकते हो बार बार? ಅಲ್ಲೇನಾದ್ರೂ ಹೊಸದಿದೆಯೇನು? ಅಲ್ಲೂ ಅದೇ ವೈ ರಸೋಡ, ಅದೇ ಅಡಿಗೆ ಮನೆ, ಅದೇ ಹಾಲು, ಅದೇ ಕಿಚನ್, ಅದೇ ಗೆಸ್ಟ್ ರೂಮು, ವೈ ಭರ ವಹಾಂ ಪೆ ಭಿ. ನಿನ್ನ ಮನೆಯಲ್ಲೂ ಅದೇ ಇದೆ. तो ಪದೇ ಪದೇ ಇಣುಕಿ ನೋಡೋದನ್ನ ಬಿಟ್ರೆ ಸಾಕಿದೆ. ಆನಂದ ತು ಪೆಹಲೆ ಸೆ ಮೌಜೂದ್ ಹೈ. ಆನಂದವಂತೂ ಮೊದಲಿಂದ ಲಭ್ಯ ಇದೆ. ಸಮಸ್ಯೆ ಏನಾಗ್ಬಿಟ್ಟಿದೆ? ಇವನು ತನ್ನ ಲಿಮಿಟ್ ಅಲ್ಲಿ ಇರಕ್ ತಯಾರಿಲ್ಲ. ಈ ಜ್ಞಾನ ಸಿಕ್ಕಿದೆಯಲ್ಲ, ತನ್ನ ಲಿಮಿಟ್ ಅನ್ನ ಕ್ರಾಸ್ ಮಾಡೋ ಅಧಿಕಾರ ಶಕ್ತಿ ಪ್ರಕೃತಿಯಲ್ಲಿ ಯಾರಿಗೂ ಇಲ್ಲ. ಕ್ಯಾ? ತನ್ನ ಲಿಮಿಟ್ ಅನ್ನ ಕ್ರಾಸ್ ಮಾಡೋ ಅಧಿಕಾರ ಶಕ್ತಿ ಯಾರಿಗೂ ಇಲ್ಲ ಸಂಸಾರದಲ್ಲಿ. तो ನನಗೆ ಮನುಷ್ಯನಿಗೆ ಅನ್ಸುತ್ತೆ बाकी का तो ठीक है, मुझे तो है, मैं तो क्रॉस करूंगा. ಮನುಷ್ಯನಿಗೆ ಅನ್ಸುತ್ತೆ ನಾನು ಲಿಮಿಟ್ ಕ್ರಾಸ್ ಮಾಡ್ತೀನಿ ಅಂತ. तो ಬುದ್ಧಿ ಸಿಕ್ಕಿದೆಯಲ್ಲ, ಈ ಬುದ್ಧಿಯಲ್ಲಿ ಸಂಸಾರದ ಅನಂತಾನಂತ ಕಲ್ಪನೆಗಳನ್ನ ಇವನು ಮಾಡ್ತಾ ಇರ್ತಾನೆ. इस कल्पना पर किसी का अधिकार नहीं चलता, इसको कोई टैक्स नहीं लगाता, इस पर कोई दंड नहीं देता. क्या? ಈ ಕಲ್ಪನೆ ಇದೆಯಲ್ಲ, ಈ ಕಲ್ಪನೆಯ ಮೇಲೆ ಯಾರು ತೆರಿಗೆ ವಿಧಿಸೋರಿಲ್ಲ. तो ಈ ಜೀವ ಬುದ್ಧಿಯನ್ನು ಇಟ್ಕೊಂಡು ಏನ್ ಮಾಡ್ತಾನೆ? ಸಂಸಾರದ ಅನೇಕ ಪ್ರಕಾರದ ಕಲ್ಪನೆಗಳನ್ನ ಮಾಡ್ತಾನೆ. ಅದರ ಮೂಲದ ಅಜ್ಞಾನ ಏನು? ಕಿ ನಾನು ನನ್ನ ಲಿಮಿಟ್ ಅನ್ನು ಕ್ರಾಸ್ ಮಾಡ್ಬಿಡ್ತೀನಿ ಅಂತ. ಬಸ್. तो बताओ सुख कहां मिलेगा?
ನಿನ್ನ ಮಿತಿಯಲ್ಲಿ ನೀನಿದ್ರೆ ನೀನು ಸುಖಿಯಾಗಿರ್ತೀಯೋ ಅಥವಾ ಅನಂತಾನಂತ ವಸ್ತುಗಳ ಮಧ್ಯದಲ್ಲಿ ನೀನು ಸುಖಿಯಾಗಿರ್ತೀಯೋ? ನಿನ್ನ ಮನೆಯಲ್ಲಿ ನೀನು ಆನಂದದಲ್ಲಿ ಇರ್ತೀಯೋ ಅಥವಾ ಸಂತೆ ಮಾರ್ಕೆಟಲ್ಲಿ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡಾಗ ಸುಖಿಯಾಗಿರ್ತೀಯೋ? ಬೋಲು, ಕಾ ಸುಖ ಮಿಲೇಗ? ಹೋಗಿದ್ದಾನೆ ದೇವರಾಜ್ ಮಾರ್ಕೆಟ್ ಮಧ್ಯದಲ್ಲಿ ಕೂತಿದ್ದಾನೆ, 24 ಜನ ಕೂಗುತ್ತಾ ಇದ್ದಾರೆ ಜೋರ್ ಜೋರಾಗಿ, ಮಧ್ಯ ಕೂತ್ಕೊಂಡಿದ್ದಾನೆ. ಬೋಲ್ತೆ ಧ್ಯಾನ ಕರುಂಗ ಅಭಿ. ಆಗುತ್ತೆ ಧ್ಯಾನ. ನಾವು ಇದನ್ನೇ ಮಾಡ್ತಿದ್ದೀವಲ್ಲ, ಮಾರ್ಕೆಟಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನ ಆಗುತ್ತೆ कैसे होगा? ಆತ್ಮಾನುಶಾಸನ ಹೇಳ್ತಾ ಇದೆ, ಆತ್ಮನ ಅನುಶಾಸನೆಯಲ್ಲಿರು. ಅದೇ ನಿನ್ನ ಮಿತಿ ಇದೆ, ಅದೇ ನಿನ್ನ ಕಂಪೌಂಡ್ ಇದೆ, ಅದೇ ನಿನ್ನ ಸರ್ವಸ್ವ ಇದೆ. ಅದನ್ನ ಬಿಟ್ಟು ಒಂದು ಹೆಜ್ಜೆನೂ ಹೊರಗೆ ಹಾಕಿದ್ರೆ ಸತತವಾಗಿ ದಂಡ ಕಾಯ್ತಾ ಇದೆ ನಿನಗೋಸ್ಕರ. ಆ ಮಿತಿಯನ್ನ ಬಿಟ್ಟು ಒಂದು ಕಣವನ್ನು ಕೂಡ ನೀನು ಸ್ವೀಕಾರ ಮಾಡಲಿಕ್ಕೆ ತಯಾರಾಗ್ಬಿಟ್ರೆ ನಿನಗೆ ದಂಡ ಕಾಯ್ತಾ ಇದೆ. ಹಾಗಾದ್ರೆ ಆತ್ಮಾನುಶಾಸನದ ಸಂದೇಶ ಇದೆ. ಎಲ್ಲೆಲ್ಲಿ ಹೊರಗಡೆಗೆ ಇವನು ಹುಡುಕ್ತಾ ಇದ್ದಾನೆ ತನ್ನ ಸರ್ವಸ್ವವನ್ನ, ಅದೆಲ್ಲ ಕಡೆಯಿಂದ ಇವನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇದೇ ಆತ್ಮಾನುಶಾಸನ ಇದೆ. ಎಲ್ಲೆಲ್ಲಿ ಯಾವ ಯಾವ ವಸ್ತು ವಿಷಯಗಳಲ್ಲಿ, ಯಾವ ಯಾವ ಸಂಬಂಧಗಳಲ್ಲಿ, ಎಲ್ಲೆಲ್ಲಿ ಇವನ ಮನಸ್ಸು ನಾನು ಅಂತ ಹೇಳ್ಕೊಂಡು ಕೂತಿದೆ, ಇದು ನನ್ನದೇ ವಿಸ್ತಾರ ಅನ್ಕೊಂಡು ಕೂತಿದೆ, ಅಲ್ಲಿಂದೆಲ್ಲ ಕಡೆಯಿಂದ ಕರ್ಕೊಂಬರೋದು, ಇವನ ಮನೆಗೆ ಇವನನ್ನ ಕರ್ಕೊಂಬರೋದೇ ಆತ್ಮಾನುಶಾಸನ ಇದೆ. ಸರ್ಕಲ್ ಮೇ ದೇಖ ರಹಾ ಥಾ कि ಆ ಕಡೆಯಿಂದ ಒಂದು ವ್ಯಾನ್ ಬಂತು, ಟ್ರಾಫಿಕ್ ಪೊಲೀಸ್ ವ್ಯಾನ್ ನಿಲ್ಲಿಸ್ಬಿಟ್ಟ. ನಿಲ್ಸಿದ್ರೆ ಒಬ್ಬೊಬ್ಬರಾಗ ಹೊರಗಡೆ ಬರಕ್ ಶುರು ಮಾಡಿದ್ರು ಜನ. ಒಬ್ಬ ಬಂದ, 2, 3 ಜನ, 4 ಜನ, 5 ಜನ, 6 ಜನ ಬರ್ತಾನೆ ಇದ್ದಾರೆ. ಕೊನೆಗೆ 13, 14 ಜನ ಬಂದ್ಬಿಟ್ರು एक ही वैन में. अब दंड तो मिलेगा. ಆದ್ರೆ ಕೊನೆಗೆ ವ್ಯಾನ್ ಇಂದ ಇಳಿತಾನಲ್ಲ, ಅವನು ಬಾಸಿಂಗ ಕಟ್ಕೊಂಡಿದ್ದಾನೆ, शेरवानी पहना है. तो बोलता है साहब शादी है. तो ट्रैफिक पुलिस ಏನ್ ಹೇಳ್ತಾನೆ, ठीक है शादी है, ये क्या कर रहे हो? तो बोलता है क्या कर रहे, ಏನ್ ಮಾಡೋದು? 3 ಜನ ದೊಡ್ಡಪ್ಪ, 3 ಜನ ಚಿಕ್ಕಪ್ಪ, 3 मामा, 3 फूफे और 3 भाई. यारन बिಟ್ಟು ಹೋಗ್ಲಿ, सबको लेके जाना पड़ेगा ना. तो सबको लेके जाओगे, लेकिन तुम्हारे वाहन में जगह नहीं है, लेकिन लेके जाना सबको है, तो दंड नहीं मिलेगा? दंड तो मिलेगा ना. ನಿನ್ನ ವಾಹನದಲ್ಲಿ ಜಾಗ ಎಷ್ಟಿದೆ? बोलते ನಿನ್ನ ವಾಹನದಲ್ಲಿ ನಿನಗೆ ಮಾತ್ರ ಅವಕಾಶ ಇದೆ. ಆದ್ರೆ ನಿನಗೇನ್ ಮಾಡೋದಿದೆ? ಎಲ್ಲರನ್ನೂ ಕರ್ಕೊಂಡು ಹೋಗೋದಿದೆ. इतना कुछ तो बढ़ाया इसने, सबको लेके जाना, तो दंड नहीं मिलेगा.
ಕಾನೂನ್ का पालन तो करना पड़ेगा ना. तो ಕಾನೂನು ಏನು ಹೇಳ್ತಾ ಇದೆ? ಪ್ರಕೃತಿಯ ಕಾನೂನು ಹೇಳ್ತಾ ಇದೆ, ಜೀವ ಸ್ವಭಾವ, ಆತ್ಮ ಸ್ವಭಾವ ಇದು ಅನಾದಿ ಅನಂತ ಏಕತ್ವದಲ್ಲಿರೋದಿದೆ. ಇದರ ಜೊತೆ ಯಾರು ಜೊತೆಗಿಲ್ಲ. ಯಾವ ವಸ್ತುನೂ ಆತ್ಮನ ಜೊತೆಗಿಲ್ಲ. ಆತ್ಮ ಮತ್ತು ಶರೀರ ऐसा कुछ होता नहीं. ಈ ಮತ್ತು ಬಂದ ತಕ್ಷಣ ಮುಗೀತು, ನೀನ್ ಬೇರೆ ದಾರಿಗೆ ಹೋಗ್ತಾ ಇದೆಯಾ. ಮತ್ತು ಕುछ नहीं होता. ಮತ್ತು ಏನು? ಮತ್ತೇನು ಇಲ್ಲ. ಆತ್ಮ ಬಸ್ ಆತ್ಮ. ಜೀವ ಮಾತ್ರ ಜೀವ ಇದೆ. ಆದ್ರೆ ಜೀವನಿಗೇನು ಭ್ರಮೆ ಆಗಿದೆ? ನನ್ನ ಜೊತೆಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕು ನಾನು. 1 ಕಿಲೋಮೀಟರ್ ಹೋಗಿ ತರಕಾರಿ ತರಕ್ ಹೋದ್ರು ನಿನಗೆ ಜೊತೆಗೆ ಯಾರಾದ್ರೂ ಬೇಕಿದ್ದಾರೆ. ऐसा तो स्वभाव है इसका. ಯಾವ ಕೆಲಸನೂ ಒಬ್ಬನೇ ಮಾಡೋದಿಲ್ಲ ಇವನು. ಭಯ ಆಗುತ್ತೆ ಇವನಿಗೆ ಒಬ್ಬನೇ ಹೋಗಕ್ಕೆ. ಆ ಭಯವನ್ನೇ ದೂರ ಮಾಡಲಿಕ್ಕೆ ಆತ್ಮಾನುಶಾಸನ ಇದೆ. ಕಿ ಜೀವಿಯ ಜೊತೆಗಂತೂ ಯಾರನ್ನೂ ಅಂಟಿಸೋ ಹಾಗಿಲ್ಲ. ಅದಂತೂ ಅನಾದಿ ಅನಂತದಿಂದ ಒಂದೇ ಇದೆ. ಅಚ್ಚ ಪ್ರಕೃತಿಯಲ್ಲಿ ಯಾವ ವಸ್ತು ಇನ್ನೊಂದು ವಸ್ತುವಿನ ಜೊತೆಗಿರುತ್ತೆ? ಬೋಲು ನೀಯನ ದಿಗ್ದೇಶಭ್ಯ ಖಗಾಯಿತ್ಯ ಸಂವಸಂತಿ ನಗೆ ನಗೆ. तो ಪುದ್ಗಲ ಇರಲಿ, ಜೀವ ಇರಲಿ, ಯಾವ ಪೌದ್ಗಲಿಕ ಸ್ಕಂದದಲ್ಲಿ ಯಾವಾಗ ಯಾವ ಪರಮಾಣುಗಳ ಬಂಧ ಆಗೋದಿದೆ, ಯಾವಾಗ ವಿಚ್ಛುತ್ತಿ ಆಗೋದಿದೆ, ಅದು ಯಾರು ಡಿಸೈಡ್ ಮಾಡ್ತಾರೆ? वो परमाणु ही निश्चित करेगा. ಆ ಪರಮಾಣು ಸ್ವತಂತ್ರ ಇದೆ. तो ಜೀವ ಕೂಡ ಸ್ವತಂತ್ರ ಇದ್ದಾನೆ. ಎಲ್ಲಿವರೆಗೆ ಇವನ ಬುದ್ಧಿ ಇವನ ಕಂಪೌಂಡ್ ಒಳಗಡೆ ಇದೆ, ಎಲ್ಲಿವರೆಗೆ ಇವನು ತನ್ನ ಆತ್ಮನ ಗುಲಾಮ ತಾನಿದ್ದಾನೆ, ಎಲ್ಲಿವರೆಗೆ ಪ್ರಪಂಚದ ಮೇಲೆ ಸ್ವಾಮಿತ್ವವನ್ನ ಸಾಧಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಅಲ್ಲಿವರೆಗೆ ಸ್ವತಂತ್ರ ಇದ್ದಾನೆ. तब तक तो स्वतंत्र है. अधिकार जमा तो नहीं पाएगा. ಆದ್ರೆ ಅಧಿಕಾರ ಜಮಾಯಿಸಲಿಕ್ಕೆ ಹೋಗುವ ಕಲ್ಪನೆ ಬಂದ ತಕ್ಷಣನೇ ಪರತಂತ್ರತೆ ಪ್ರಾರಂಭ ಆಗುತ್ತೆ. ಇದಕ್ಕೆ ದುಷ್ಟತೆ ಅಂತಾರೆ, ಇದಕ್ಕೆ ಕಳ್ಳತನ ಅಂತಾರೆ, ಇದಕ್ಕೆ ಮಹಾಪಾಪ ಅಂತ ಕರೀತಾರೆ. ಬೇರೆಯವರ ಹದ್ದುಬಸ್ತಲ್ಲಿ, ಇನ್ನೊಬ್ಬರ ಆಸ್ತಿಯಲ್ಲಿ, ಇನ್ನೊಬ್ಬರ ಸ್ವಾಮಿತ್ವದಲ್ಲಿ ತನ್ನ ಅಧಿಕಾರವನ್ನ ಜಮಾಯಿಸಕ್ಕೆ ಹೋಗುವಂತಹ ಕಲ್ಪನೆಗಿಂತ ದೊಡ್ಡ ಪಾಪ ಯಾವುದಿದೆ? ಅದೇ ದೊಡ್ಡ ಪಾಪ ಇದೆ. तो ಧರ್ಮ ಮಾಡಿದ್ರುನು, ಸಂಯಮ ಪಾಲನೆ ಮಾಡಿದ್ರುನು ಯಾಕೆ ಮಾಡ್ತಾನೆ? ತನ್ನ ಮಿತಿಯನ್ನ ಮೀರ್ಲಿಕ್ಕೋಸ್ಕರ ಮಾಡ್ತಾನೆ. संयम था किस लिए? समेटो. बहुत प्रपंच खड़ा कर लिया तुमने, बहुत दुकानें खोल लिए तुमने, समेटो अभी. उस समेटने का नाम संयम होता है. ಆದ್ರೆ ಇವನು ಸಂಯಮ ಮಾಡಿದ್ರು ಏನ್ ಮಾಡ್ದ? ಇನ್ನೊಂಚೂರು ವಿಸ್ತಾರ, और थोड़ा विस्तार, और थोड़ा विस्तार. ಈ ವಿಸ್ತಾರವೇ ನಿನ್ನನ್ನ ಈ ಹಳ್ಳದಲ್ಲಿ ತಂದು ಕೂರಿಸಿದೆ. अपनी हालत तो देखता नहीं. पंचम काल में तो जन्म हुआ तुम्हारा. इससे घटिया भद्दा कुछ हो सकता है?
पंचम कालದಲ್ಲಿ जन्म आगोद मात्र साकिदे कि तुम्हारे साथ तो वैसी ही दुर्घटना घटी है। तो फिर किस बात का इटलाना, ಯಾವ ವಿಷಯಕ್ಕೋಸ್ಕರ ನಿನ್ನಲ್ಲಿ ಅಹಂಕಾರ ಇದೆ? ಜನ್ಮ ಆದಾಗಲೇ ದುರ್ಘಟನೆ ಆಗಿದೆ, ಮುಂದೆ ಯಾವ ಅಹಂಕಾರ ಇದೆ ನಿನಗೆ? ಈ ಜನ್ಮವೇ ನಿನಗೆ ಪದೇ ಪದೇ ಪ್ರತಿದಿನ ಹೊಡೆದು ಎಬ್ಬಿಸುವಂತಹ ವಿಷಯ ಇದೆ. फिर अब किस बात का विस्तार, ಇನ್ನು ಯಾವ ವಿಷಯದ ವಿಸ್ತಾರ ಇದೆ? ಯಾತಕ್ಕೋಸ್ಕರ ವಿಸ್ತಾರ ಇದೆ? तो ನಿಜವಾಗ್ಲೂ ಇದು ತುಂಬಾ ಸಾತಿಶಯ ಪುಣ್ಯದ ಉದಯ ಇದೆ. ನಮ್ಮ ಮುಂದೆ ಆತ್ಮಾನುಶಾಸನ ಇದೆ. ಈ ಶಾಸ್ತ್ರ ಗ್ರಂಥದ ಮೂಲಕ ಈ ವಿಸ್ತಾರ ಮಾಡುವ ನಮ್ಮ ಬುದ್ಧಿಗೆ ಸ್ವಲ್ಪ ಲಿಮಿಟ್ ಅನ್ನ ಕೊಟ್ಟು ನನ್ನ ಸ್ವಾಭಾವಿಕ ಡಿಸಿಪ್ಲಿನ್ಗೆ ನಾನು ಬರುವಂತಹ ಪ್ರಯತ್ನವನ್ನು ಮಾಡೋದಿದೆ. ಯಾಕಂದ್ರೆ ಡಿಸಿಪ್ಲಿನ್ ಅಂದ ತಕ್ಷಣ ನನಗೆ ಕಷ್ಟ ಅನ್ಸಕ್ ಶುರು ಆಗ್ಬಿಡುತ್ತೆ. ವೃತ ಅಂದ ತಕ್ಷಣನೇ ಕಷ್ಟ ಅನ್ಸಕ್ ಶುರು ಆಗುತ್ತೆ. ಆದ್ರೆ ತನ್ನ ಮನೆಯಲ್ಲಿ ತಾನು ಇರೋದಕ್ಕೆ ಯಾರಾದ್ರೂ ಡಿಸಿಪ್ಲಿನ್ ಅಂತ ಕರೀತಾರೇನು? भाई ಡಿಸಿಪ್ಲಿನ್ ಒಂದು ಕುछ नहीं. ನಿನ್ನ ಮನೆಯಲ್ಲಿ ನೀನು ಇರೋದು ನಿನ್ನ ಸ್ವಭಾವವನ್ನು ತೋರಿಸುತ್ತೆ ಅಷ್ಟೇ. ಪದೇ ಪದೇ ಮನೆಗೆ ಬರ್ತಾ ಇಲ್ಲ, ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ, ಮನೆ ಕಡೆ ಗಮನ ಇಲ್ಲ. ಇದು ಏನು ತೋರಿಸುತ್ತೆ? ಡಿಸಿಪ್ಲಿನ್. अरे घर आने के लिए डिसिप्लिन नहीं चाहिए, घर आने के लिए बुद्धि सही होनी चाहिए ಅಷ್ಟೇ. तो ಬುದ್ಧಿಯನ್ನ ವಿಚಾರವನ್ನ ಶುದ್ಧಗೊಳಿಸಲಿಕ್ಕೆ ನಮ್ಮ ಈ ಸ್ವಾಧ್ಯಾಯ ನಡೀತಾ ಇದೆ. ಎಲ್ಲಿಂದ ಪ್ರಾರಂಭ ಆಗಿದೆ? 7ನೇ ಶ್ಲೋಕ ಮುಗಿದಿದೆ ತಾನೆ. 6-7 ಶ್ಲೋಕಗಳಲ್ಲಿ ಏನು ಹೇಳಿದ್ರು? ಈ 6-7 ಶ್ಲೋಕದಲ್ಲೇ ಆಚಾರ್ಯರ ಮಹಾನತೆ ನಮಗೆ ಅರ್ಥ ಆಗಬೇಕು. ಕಿ ಗುರು ಸ್ವಯಂ ಗುರುವಿನ ಸ್ವಭಾವವನ್ನು ಮೊದಲೇ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ? ಕ್ಲಾಸಲ್ಲಿ ಕೂತಿದ್ದೀವಿ, ಫಸ್ಟ್ ಕ್ಲಾಸ್ ಇದೆ. ಫಸ್ಟ್ ಕ್ಲಾಸಲ್ಲೇ ಶಿಕ್ಷಕ ಏನು ಹೇಳ್ತಾನೆ? ಶಿಷ್ಯ ಹೆಂಗಿರ್ಬೇಕು ಅಂತ. ಇಲ್ಲೇನು ಹೇಳ್ತಿದ್ದಾರೆ? ಗುರು ಹೇಗಿರ್ಬೇಕು. ಇದು ಯಾರು ಹೇಳಕ್ ಸಾಧ್ಯ? ಯಾರಲ್ಲಿ ನಿಜವಾದ ಗುರುತ್ವ ಇದೆ ಅವರೇ ಹೇಳಕ್ ಸಾಧ್ಯ. ಮೊದಲು ಹೇಳ್ತಾರೆ ಗುರುಗಳು ಹೇಗಿರಬೇಕು, ತಬಿ ತೋ ಶಿಷ್ಯ ಶಿಷ್ಯ ಬನೇಗ. ಗುರುವಿನಲ್ಲಿ ಗುರುತ್ವ ಇಲ್ಲ ಅಂದ್ರೆ ಶಿಷ್ಯ ಹೇಗಾಗ್ತಾನೆ? ಗುರು ಇದ್ರೆ ಶಿಷ್ಯ. ಗುರುವಿನ ಸ್ವಭಾವವನ್ನು ಹೇಳಿದ ಮೇಲೆ ಆ ನಂತರ ಶಿಷ್ಯನ ಸ್ವಭಾವ ಹೇಳ್ತಾರೆ. ಶಿಷ್ಯನಲ್ಲಿ ಇರಬೇಕಾದಂತಹ ಮೂಲ ಸ್ವಭಾವ ಏನು? ಮೂಲ ಕರ್ತವ್ಯ ಏನು? ಶ್ರವಣಾದಿ ಬುದ್ಧಿ ವಿಭವ. ಶ್ರವಣ ಅಂದ್ರೆ ಕೇಳೋದು. ತನ್ಮಯ ಹೋಕರ್ ಸುನ್ನ ಶ್ರವಣ. ಶ್ರಾವಕ ಶ್ರಾವಕಿಯರಲ್ಲಿ ಇರಬೇಕಾದ ಮೊದಲನೇ ಗುಣ ಶ್ರವಣ. ಶ್ರವಣ ಅಂದ ತಕ್ಷಣ ಕೇಳ್ಕೊಂಡು ಕೂರೋದಂತಲ್ಲ. ಶ್ರವಣ ಮಾನೆ किसी का सुनना कब कहलाता है? मैंने पिताजी का कहा सुना, ये कब कहलाएगा? जब बात को माने, है ना. ಇಲ್ಲಾಂದ್ರೆ ನಾನು ಮಾತು ಕೇಳ್ತೀನಿ, ಮತ್ತೆ ಏನ್ ಮಾಡೋದು ಅದನ್ನೇ ಮಾಡ್ತಾ ಇದ್ದೀನಿ, ಅದಕ್ಕೆ ಕೇಳೋದಂತಾರೇನು? ಕೇಳೋದರಲ್ಲಿ
ಇದು ಸಮಾವಿಷ್ಟ ಇದೆ है ना। तो ಶ್ರಾವಕನ ಕರ್ತವ್ಯ ಇದೆ ಶ್ರವಣ, ठीक है ना। अब ಇದು ನಿರ್ಧಾರ ಆಯಿತು, ಗೊತ್ತಿಲ್ಲ ನಂಗೆ ಎಷ್ಟು ನಿರ್ಧಾರ ಆಯಿತೋ ಇಲ್ವೋ ಅಂತ. ಯಾ ಮೊದಲನೇ ಕರ್ತವ್ಯ ಏನು? ಕೇಳೋದು. ತು ಕೇಳೋದು ನಮ್ಮ ಕರ್ತವ್ಯ ಇದೆ ಅಂತ ಎಷ್ಟು ಜನರಿಗೆ ಅನ್ನಿಸ್ತಾ ಇದೆ? ಆಚಾರ್ಯರು ಹೇಳಿದ್ರಲ್ಲ, ನಮ್ಮ ಕರ್ತವ್ಯ ಏನಿದೆ ಕೇಳೋದು. ನಾವು ಕೇಳಕ್ ತಯಾರಾಗಿದ್ದೀವೇನು? ಈ ನಿರ್ಣಯ ಹೋನಾ ಚಾಹಿಯೆ. ಯಾರು ಕೇಳಕ್ ತಯಾರಾಗಿದ್ದಾರೆ ಅವರಿಗೆ ಮುಂದೆ ಪ್ರವೇಶ ಇದೆ. ಈಗ ಗ್ರಂಥ ಪ್ರಾರಂಭ ಆಗೋದಿದೆ. ಯಾರು ಆಚಾರ್ಯರ ಮಾತು ಕೇಳಕ್ ತಯಾರಿಲ್ಲ, जिसको अपना ही चलाना है उसको आगे प्रवेश नहीं है, तो वो स्वाध्याय से बिल्कुल निकल जा सकते हैं. ಸತ್ಯ ಇದೆ, ಅಸತ್ಯ ಹೇಳಕ್ಕಂತೂ ನಾನು ಕೂತಿಲ್ಲ ಇಲ್ಲಿ. ಲಾಭ ಯಾರಿಗಾಗೋದಿದೆ? ಯಾರು ಆಚಾರ್ಯರ ಮಾತು ಕೇಳೋರಿದ್ದಾರೆ ಅವ್ರಿಗೆ ಮಾತ್ರ ಲಾಭ ಆಗೋದಿದೆ. ಯಾರಿಗೆ ಬಂದು ಸ್ವಲ್ಪ ಚೇಂಜ್ ಆಗುತ್ತೆ ಸಂಡೇ, ವಾರ ಪೂರ್ತಿ ಒಂದು ಕೆಲಸ, ಇವತ್ತೊಂದು ಕೆಲಸ ಮಾಡ್ತೀವಿ, तो ಜೀವನದಲ್ಲಿ ಹೊಸ ಇನ್ನೊಂದು ಪ್ರೋಗ್ರಾಮ್ ऐड ಆಗುತ್ತೆ. तो जिसको प्रोग्राम ऐड करना है ना उसको कुछ नहीं मिलने वाला है. कि ವಾರ್ಡ್ರೋಬ್ ಅಲ್ಲಿ ತುಂಬಾ ವಸ್ತುಗಳಿದೆ, तो ಅದರಲ್ಲಿ ಸಂಡೇ ಒಂದು ವಸ್ತು ಸಿಗ್ತಾ ಇದೆ, ಅದನ್ನು ಹೋಗಿ ಸಂಡೇದ ವಸ್ತುನ ತಗೊಂಡು ಹೋಗಿ ವಾರ್ಡ್ರೋಬ್ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ, ಎಲ್ಲರಿಗೂ ತೋರಿಸಬಹುದಲ್ಲ. तो उनको कुछ लाभ नहीं होगा. ಇಲ್ಲಿ ಏನ್ ನಡೀತಾ ಇದೆ? ಇಲ್ಲೆಲ್ಲ ಖಾಲಿ ಮಾಡೋದು ಕೆಲಸ ನಡೀತಾ ಇದೆ. जो तुम्हारा पुराना वार्डरोब है उसको खाली करने का काम है यहाँ पे, जोड़ने का नहीं, ठीक है ना। तो ಇಲ್ಲಿಂದ ಪ್ರಾರಂಭ ಆಗುತ್ತಿದೆ. ಯಾರು ಆಚಾರ್ಯರ ಮಾತು ಕೇಳೋರಿದ್ದಾರೆ ಅವರಿಗೆ ಮುಂದೆ ಪ್ರವೇಶ ಇದೆ. तो ಪ್ರಾರಂಭ ಆಗುತ್ತಾ ಇದ್ದಂತೆ ಮೊದಲನೇ ಉಪದೇಶ ಕೊಡ್ತಾ ಇದ್ದಾರೆ. पहला उपदेश, आचार्य का पहला उपदेश ಏನಿದೆ ಉಪದೇಶ? 8ನೇ ಶ್ಲೋಕ. ಪಾಪ ದುಃಖಂ ಧರ್ಮಾತ್, ಪಾಪ ದುಃಖಂ ಧರ್ಮಾತ್, ಸುಖಮಿತಿ ಸರ್ವಜನ ಸುಪ್ರಸಿದ್ಧಮಿದಂ, ಸುಖಮಿತಿ ಸರ್ವಜನ ಸುಪ್ರಸಿದ್ಧಮಿದಂ. ತಸ್ಮಾದ್ ವಿಹಾಯ ಪಾಪಂ ಚರತು ಸುಖಾರ್ಥಿ ಸದಾ ಧರ್ಮಂ, ಚರತು ಸುಖಾರ್ಥಿ ಸದಾ ಧರ್ಮಂ. चरतु धर्मम, धर्म को चरो. चरो माने गाय घास चरती है ना, ऐसा चरो चरो नहीं. चरो माने क्या? चरतु. चरो माने बोलते धार्यति इति धर्मः. ಯಾವುದನ್ನ ಧಾರಣೆ ಮಾಡ್ತೇವೆ ಅದು ಧರ್ಮ. तो धारण करना, ಧಾರಣೆ ಮಾಡೋದಂದ್ರೆ ಏನು? कि शर्ट ಅನ್ನ ಧಾರಣೆ ಮಾಡಿದೆ, शर्ट को धारण किया. तो धारण किया माने ಹಾಕೊಂಡೆ. तो ಇನ್ನು ಶರ್ಟ್ ಬಿಟ್ಟು ಎಲ್ಲ ಹೋಗೋದಿದೆ, ಜೊತೆಗೆ ಇರೋದಿದೆ ತಾನೆ. तो चरतु माने चरण करना. चरण करना माने वही ಅದರದ್ದೇ अनुपालने अथवा उसी रूप जीवन का हो जाना, वो चरण है ना. तो चरतु धर्मम, धर्मवನ್ನ ಅಂಗೀಕಾರ ಮಾಡು, ಸ್ವೀಕಾರ ಮಾಡು.
ಹೆಂಗಿದೆ ಧರ್ಮ? ಪಾಪಾತ್ ದುಃಖಂ, ಪಾಪಾತ್ ಪಾಪದಿಂದ ದುಃಖಂ, ದುಃಖ ಆಗುತ್ತೆ, ಪಾಪ से दुख होता है, ठीक है। ಮುಂದೆ ಧರ್ಮಾತ್, ಧರ್ಮದಿಂದ ಸುಖಂ, ಸುಖ ಆಗುತ್ತೆ. ಸುಲಭ ಇದೆ ಶ್ಲೋಕ. ಪಾಪಾತ್ ದುಃಖಂ ಧರ್ಮಾತ್ ಸುಖಂ, ಪಾಪದಿಂದ ದುಃಖ ಆಗುತ್ತೆ, ಧರ್ಮದಿಂದ ಸುಖ ಆಗುತ್ತೆ. ಇತಿ ಸುಪ್ರಸಿದ್ಧಂ ಇದಂ, ಸರ್ವಜನ ಸುಪ್ರಸಿದ್ಧಂ ಇದಂ, ಇದಂ ಇದು ಸರ್ವಜನ ಸುಪ್ರಸಿದ್ಧಂ, ಇದು ಸಂಪೂರ್ಣ ಲೋಕದಲ್ಲಿ ಸುಪ್ರಸಿದ್ಧ ಇದೆ. ಏನ್ ಹೇಳ್ತಾ ಇದ್ದಾರೆ? ಇದು ಎಲ್ಲರಿಗೂ ಗೊತ್ತಿದೆ. ಯಾರ್ಯಾರಿಗೆ ಗೊತ್ತಿಲ್ಲ? किस किस को नहीं पता? पाप से दुख होता है, धर्म से सुख होता है, किसको नहीं पता? ಎಲ್ಲರಿಗೂ ಗೊತ್ತಿದೆ ತಾನೆ. ಆಚಾರ್ಯ ಏನು ವಿಶೇಷ ಹೇಳ್ತಾ ಇದ್ದಾರೆ? ಆಚಾರ್ಯ ಹೇಳ್ತಾರೆ ಸರ್ವಜನ ಸುಪ್ರಸಿದ್ಧಂ, ಇದು ಎಲ್ಲರಿಗೂ ಗೊತ್ತಿದೆ. ತುಮ್ ಸಬ್ಕೋ ಪತಾ ಹೈ, ನಾಟಕ ಮತ್ ಕರೋ. पता है ना? कब से पता है? बोलो, कब से पता है? पाप से दुख होता है, ये कब से पता है? अनादि से पता है ना, बचपन से तो पता ही है. ನಾವು ಮಕ್ಕಳಿದ್ದಾಗಿಂದಾನು ನಮಗೆ ಗೊತ್ತಿದೆ ತಾನೆ, ಪಾಪದಿಂದ ದುಃಖ ಆಗುತ್ತೆ. ಆಚಾರ್ಯ ಹೇಳ್ತಾರೆ ಸರ್ವಜನ ಸುಪ್ರಸಿದ್ಧಂ, ಇದಂತೂ ಎಲ್ಲರಿಗೂ ಗೊತ್ತಿದೆ. ಶಿಷ್ಯ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೂ ಗೊತ್ತಿದ್ಮೇಲೆ ನೀವ್ಯಾಕೆ ಹೇಳ್ತಾ ಇದ್ದೀರಾ? जब सबको पता ही है तो आप क्यों बोल रहे हो? तो आचार्य बोलते हैं मुझे पता है कि सबको पता है. क्या? ಎಲ್ಲರಿಗೂ ಗೊತ್ತಿದೆ ಅಂತ ನಂಗೆ ಗೊತ್ತಿದೆ, तो ಯಾಕೆ ಹೇಳ್ತಾ ಇದ್ದೀನಿ? तो 7ನೇ ಶ್ಲೋಕಕ್ಕೆ ಬರೋದೇನು ಹೇಳಿದ್ರು? श्रवण सुनना तुम्हारा कर्तव्य है. आज तक सुना नहीं ना तुमने? क्या? ನಿನ್ನ ಕರ್ತವ್ಯ ಏನಿತ್ತು? ಕೇಳೋದಿತ್ತು. ನೀ ಕೇಳಲಿಲ್ಲ, ಇವತ್ತುವರೆಗೂ ಕೇಳಿಲ್ಲ. ನಿಂಗೆ ಗೊತ್ತಿದ್ರು ಪುನಃ ಹೇಳ್ತಾ ಇದ್ದೀನಿ. ಯಾಕೆ? ಈಗ ತಾನೇ ನಿಂಗೆ ವ್ರತ ಕೊಟ್ಟು ಬಂದಿದ್ದೀನಿ. ಏನಂತ? ಕೇಳೋದೇ ನಿನ್ನ ಕರ್ತವ್ಯ ಇದೆ ಅಂತ. ಅದಕ್ಕೆ ಮೊದಲನೇ ವ್ರತ ಕೊಡ್ತಾ ಇದ್ದೀನಿ. ಏನಂತ? ಕಿ ಪಾಪದಿಂದ ದುಃಖ ಆಗುತ್ತೆ, ಧರ್ಮದಿಂದ ಸುಖ ಆಗುತ್ತೆ. ಇದು ನಿನಗೆ ಮೊದಲಿಂದನೂ ಗೊತ್ತಿದೆ. ಹಾಗಾದ್ರೆ ವಿಶೇಷ ಏನಿದೆ? ವಿಶೇಷ ಇದೆ. ತಸ್ಮಾತ್, ಆದ್ದರಿಂದ. तस्मात इसलिए क्या करो? पापम विहाय, है ना? विहाय पापम, पापम विहाय, पापवन्न बिट्टु. इसलिए पाप को छोड़ करके चरतु सुखार्थी सदा धर्मम, सदा धर्मम चरतु, सदा ಧರ್ಮಂ ಚರತು. ಸದೈವ ಸದಾ ಕಾಲ ಧರ್ಮವನ್ನ ಸ್ವೀಕಾರ ಮಾಡು. ಯಾರಿಗೆ ಹೇಳ್ತಾ ಇದ್ದಾರೆ? ಸುಖಾರ್ಥಿ. ಯಾರಿಗೆ ಸುಖ ಬೇಕಾಗಿದೆ? ಸುಖ ಯಾರಿಗೆ ಬೇಕಾಗಿದೆ? ಸುಖ ಕಿಸ್ಕೋ चाहिए? ಸುಖ ಎಲ್ಲರಿಗೂ ಬೇಕು ತಾನೆ, ಎಲ್ಲರಿಗೂ ಬೇಕು. ಸುಖ ಬೇಕು. ಆದರೆ ಸುಖ ಪಡಿಲಿಕ್ಕೆ ಯಾವ ಪುರುಷಾರ್ಥ ಮಾಡಬೇಕು ಅದನ್ನ ಯಾರು ಮಾಡಕ್ ತಯಾರಿಲ್ಲ. ಸುಖ तो चाहिए लेकिन दाम चुकाने के लिए तैयार नहीं. दाम तो चुकाना पड़ेगा ना. ಆ ಸುಖಕ್ಕೆ ಯಾವ ಮೌಲ್ಯ ಇದೆ, ಅದರ ಯಾವ ಬೆಲೆ ಇದೆ, ಆ ಬೆಲೆಯನ್ನ ತೆರಬೇಕು ಬೇಡವೋ? ಆದ್ರೆ ಇವನಿಗೆ ಸುಖ ಬೇಕು, ಆದ್ರೆ
ಬೆಲೆ ತೆರಲಿಕ್ಕೆ ತಯಾರಿಲ್ಲ. तो ನಾ ತುಂಬಾ ವಿಚಾರ ಮಾಡಿದೆ. आप भी विचार करो. जब ಆಚಾರ್ಯರು ಹೇಳ್ತಾ ಇದ್ದಾರೆ ಸರ್ವ ಪ್ರಸಿದ್ಧಂ ಇದಂ ಅಂತ, ಇದು ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಯಾಕೆ ಹೇಳ್ತಾ ಇದ್ದಾರೆ? क्योंकि हम बहुत सुभट दुष्ट बने बैठे कि ಪ್ರತಿದಿನ ಹೇಳ್ತೇವೆ ಪಾಪದಿಂದ ದುಃಖ ಇದೆ, ಧರ್ಮದಿಂದ ಸುಖ ಇದೆ, ಪ್ರತಿದಿನ ಹೇಳ್ತೇವೆ. ಆದ್ರೂ ಮಾಡೋದೆಲ್ಲ पापी पाप है. ये क्या चल रहा है बोलो? ये विचित्र बात नहीं है? ವಿಚಿತ್ರ ಇದೆಯೋ ಇಲ್ವೋ? ಪ್ರತಿದಿನ ಹೇಳ್ತಾ ಇದ್ದಾನೆ ಪಾಪದಿಂದ ದುಃಖ ಆಗುತ್ತೆ. तो फिर पाप करते क्यों? उत्तर क्या है बोलो? ಇದೇನು ಭಾರಿ ಸೂಕ್ಷ್ಮ ಗೂಢ ರಹಸ್ಯದ ವಿಷಯ ಏನು ನಡೀತಾ ಇಲ್ಲ ಇಲ್ಲಿ कि बोलो कि समझ नहीं आ रहा. ಇದರಲ್ಲಿ ರಹಸ್ಯ ಇದೆಯೇನೋ ಏನಾದರೂ? ಇಲ್ಲ ತಾನೆ. तो ಪ್ರಶ್ನೆ ಏನಿದೆ? ಪ್ರತಿದಿನ ಹೇಳ್ತಾ ಇದೆಯಾ ಪಾಪದಿಂದ ದುಃಖ ಇದೆ ಅಂತ, ಹಾಗಾದ್ರೆ ಪಾಪ ಯಾಕೆ ಮಾಡ್ತಿದ್ಯಾ? ಉತ್ತರ ಏನಿದೆ? ಉತ್ತರ ಕ್ಯಾ ಹೈ ಬೋಲೋ? तो ಯಾಕೆ ಬಿಡ್ತಾ ಇಲ್ಲ वही तो पूछ रहे. कोई दूसरा उत्तर है? एक ही उत्तर है. कहा तो बहुत लेकिन माना नहीं. ಇದರಲ್ಲಿ ಏನಾದ್ರೂ ರಹಸ್ಯ ಇದೆ? ಕುछ ರಹಸ್ಯ नहीं. ತುಂಬಾ ಹೇಳ್ತಾ ಇದ್ದಾನೆ ಆದ್ರೆ ಸ್ವೀಕಾರ ಮಾಡಲಿಲ್ಲ. ಹೇಳ್ತಾ ಇದ್ದಾನೆ ಆದ್ರೆ ಸ್ವೀಕಾರ ಮಾಡಲಿಲ್ಲ. ಇಷ್ಟೇ ಇದೆ ವಿಷಯ. ಇದಕ್ಕಿಂತ ಮೀರಿ ಯಾವ ವಿಷಯನೂ ಇಲ್ಲ. ಪಾಪ ಮಾನೆ ಕ್ಯಾ ಹೋತಾ ಹೈ? ಪಾಪ ಅಂದ್ರೆ ಏನು? देखो बहुत आश्चर्य की बात है. ತುಂಬಾ ಮನೋವೈಜ್ಞಾನಿಕ ವಿಷಯ ಇದೆ, ಆಶ್ಚರ್ಯದ ವಿಷಯ ಇದೆ. कि ನಾವು ಯಾವ್ದಕ್ಕೆ ಪಾಪ ಅಂತ ಕರಿತೀವಲ್ಲ, ಆ ಎಲ್ಲ ವಿಷಯಗಳಿಗೆ ಪಾಪ ಅಂತ ಕರಿತೇವೆ ಯಾಕಂದ್ರೆ ನಮಗೆ ಪಾಪ ಮಾಡೋದು ಬೇಕಾಗಿದೆ. ಯಾವುದು ವಾಸ್ತವಿಕವಾಗಿ ಪಾಪ ಇದೆ ಅದಕ್ಕೆ ಯಾವತ್ತೂ ನಾವು ಪಾಪ ಅಂತ ಕರೆಯೋದು ಇಲ್ಲ. क्या? जो वास्तव में पाप है उसको पाप कहकर बुलाते भी नहीं हम लोग. और जिसको पाप कहते भी हैं इसलिए ताकि और पाप कर सके. ये तो हालत है हमारी. अर्थ ಆಗ್ತಿದೆ? ಯಾವುದಕ್ಕೆ ನಾವು ಪುಣ್ಯ ಪಾಪ ಅಂತ ಕರೆದು ಬಿಟ್ಟಿದ್ದೇವೆ. ತುಂಬಾ ಈಸಿಯಾಗಿ ತುಂಬಾ ಸರಳವಾಗಿ ಹೋಗೋಗುತ್ತಾನೆ. ಯಾವ್ದ್ಯಾವ್ದಕ್ಕೂ ಪುಣ್ಯ ಅಂತ ಬಿಡ್ತಾನೆ, ಯಾವ್ದ್ಯಾವ್ದಕ್ಕೂ ಪಾಪ ಅಂತ ಬಿಡ್ತಾನೆ. इतना लूज टॉक मत करो कि किसी को भी पुण्य बोल दिया और किसी को भी पाप बोल दिया. किसी को भी पुण्य, कोई कुछ कर रहा है उसको देख लिया और बोल दिया पुण्य कर रहा है. तुमको कैसे पता भाई? ಯಾವುದೋ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಮತ್ತೆ ಅವ್ನು ನೋಡ್ಬಿಟ್ಟು ಹೇಳ್ತಿದ್ದಾನೆ ಏನು ಪಾಪ ಮಾಡ್ತಾ ಇದ್ದಾನೆ. ನಿಂಗೆ ಹೆಂಗ್ ಗೊತ್ತಪ್ಪ ಪಾಪ ಮಾಡ್ತಾ ಇದ್ದಾನೆ? तुम्हें कैसे पता? कि नहीं, हमें तो सर्टिफिकेट देना. कि ಇವನು ಮಾಡೋದೆಲ್ಲ ಪುಣ್ಯ ಇದೆ, ಇವನು ಮಾಡೋದೆಲ್ಲ ಪಾಪ ಇದೆ. 2 ಸರ್ಟಿಫಿಕೇಟ್.
ಜೀವನದಲ್ಲಿ ಧರ್ಮದ ಪ್ರವೇಶ ಆಗಬೇಕಾದ್ರೆ ತುಂಬಾ ಸಾವಧಾನತೆಯಿಂದ ಪುಣ್ಯ ಪಾಪ ಧರ್ಮ ಈ ಶಬ್ದಗಳ ಬಳಕೆ ಮಾಡಬೇಕು. ನಮ್ಮ ಡಿಕ್ಷನರಿಯನ್ನ ಸ್ವಲ್ಪ ಪಾಲಿಶ್ ಮಾಡ್ಬೇಕೀಗ, ಶಬ್ದಕೋಶವನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು. ಧರ್ಮ ಬೇಕಂದ್ರೆ ಯಾವ್ದ್ಯಾವ್ದಕ್ಕೂ ಪುಣ್ಯ ಅಂತ ಕರೆದು ಬಿಡ್ತಾನೆ, ಯಾವ್ದ್ಯಾವ್ದಕ್ಕೂ ಪಾಪ ಅಂತಾನೆ, ಯಾವ್ದ್ಯಾವ್ದಕ್ಕೂ ಧರ್ಮ ಅಂತ ಕರೆದು ಬಿಡ್ತಾನೆ. ಕ್ಯಾ ಚಲ್ ರಹಾ ಯೇ ಸಬ್? ಇದೆಲ್ಲ ಯಾಕೆ ನಡೀತಾ ಇದೆ? ತಾಕಿ ಮೇ और पाप कर सकूं. यदि पाप छोड़ने का मंशा वाकई में होता तो ऐसे लूज टॉक नहीं करता है, किसी को भी पुण्य पाप नहीं बोलता. ಯಾವ ವಸ್ತು, ಯಾವ ವ್ಯಕ್ತಿ, ಯಾವ ಸಂಬಂಧ ನಮ್ಮನ್ನ ಉನ್ನತಕ್ಕೇರಿಸುತ್ತೆ ಅದು ಪುಣ್ಯ ಇದೆ. ಮತ್ತು ಯಾವುದು ನಮ್ಮನ್ನ ಮತ್ತಷ್ಟು ನಿಕೃಷ್ಟತೆಗೆ ಕರ್ಕೊಂಡ್ಬರುತ್ತೆ ಅದು ಪಾಪ ಇದೆ. ಇದು ಸಾಮಾನ್ಯ ಜಿನವಾಣಿಯ ಫಾರ್ಮ್ಯುಲಾ ಇದೆ. ಸಮಾಜದಲ್ಲಿ ನೂರಾರು ವರ್ಷಗಳಿಂದ ಕೆಲವು ನಿಯಮಗಳು ಬಂದಿದೆ, ಇವನಿಗೂ ಪಾಲನೆ ಮಾಡೋದಿದೆ. ಮತ್ತು ಪಾಲನೆ ಮಾಡಿಬಿಟ್ಟು ಏನ್ ಹೇಳ್ತಾನೆ? ಮೇ ಧರ್ಮ ಕರ್ ರಹಾ ಹೂಂ. ಇದು ಧರ್ಮ ಯಾಕಾಯ್ತು? ಯಾಕಂದ್ರೆ ನೂರಾರು ವರ್ಷಗಳಿಂದ ಬರ್ತಾ ಇದೆ. तो जो पुराना होता है वो धर्म होता है. कुल इसके धर्म की क्वालिटी क्या है कि ये पुराना है. ಯಾವುದು ನೂರಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಅದು ಧರ್ಮ ಇದೆ. ಪಾಲನೆ ಮಾಡಿಬಿಟ್ಟು ಏನ್ ಹೇಳ್ತಾನೆ? ಧರ್ಮ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆನಂದನೂ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಎಲ್ರೂ ಅದನ್ನೇ ಮಾಡ್ತಾ ಇರ್ತಾರೆ. ಬಹುಮತ ಇದೆ, ಬಹುಮತ ಸತ್ಯ ಇರುತ್ತೆ, ಆನಂದ ಆಗುತ್ತೆ. इसको धर्म बोलते भी हैं. ಇವನ ಗುರುಗಳು ಯಾರಿದ್ದಾರೆ? ಇವನ ಗುರುವಲ್ಲಿ ಕುಲ್ ಕ್ವಾಲಿಟಿ इतनी है कि गुरुजी पुराने जैसे दिखते हैं, पुराने ख्यालात के हैं, इसलिए गुरु है कि रथ पे चलते हैं, मुकुट पहनते हैं, ಅದಕ್ಕೆ ಗುರು. ಗುರುಗಳಲ್ಲಿ ಒಟ್ಟಾರೆ ಕ್ವಾಲಿಟಿ ಏನಿದೆ? ಪೌರಾಣಿಕ ವ್ಯಕ್ತಿತ್ವ ಇದೆ. ಧರ್ಮ ಇದೆ, ಇದು ಪುಣ್ಯ ಇದೆ. ಜೈಸೆ ಸಮುದ್ರದ ಅಲೆಗಳ ಮೇಲೆ ಒಂದು ತಾವರೆ ಹೂವು ತೇಲ್ಕೊಂಡು ಹೋಗ್ತಾ ಇದೆ, ಅದರ ಜೊತೆಗೆ ಒಂದು ಪ್ಲಾಸ್ಟಿಕ್ ಪೈಪ್ ಅನ್ನ ಇಟ್ವಿ, ಅದು ತೇಲ್ಕೊಂಡು ಹೋಗ್ತಾ ಇದೆ. ಎರಡೂ ತೇಲ್ಕೊಂಡು ಹೋಗ್ತಾ ಇದೆ. ಎರಡೂ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಸಮುದ್ರದ ಒಂದು ಅಲೆ ಮೇಲೆ ಎರಡೂ ಇದೆ, ಎರಡೂ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಈ ಎರಡರಲ್ಲಿ ವ್ಯತ್ಯಾಸ ಏನಿದೆ? ಇವೆರಡರಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯೇನು? ತುಮ್ ಹೋಗೆ ಲೋಟಸ್, ನೀನು ತಾವರೆ ಹೂವಾಗಿದ್ರೆ ಏನು, ಪ್ಲಾಸ್ಟಿಕ್ ಪೈಪ್ ಆಗಿದ್ರೆ ಏನು? ನಿನ್ನ ದಿಕ್ಕಂತೂ ಯಾವ ಕಡೆಗೆ ಹೋಗೋದಿದೆ? ಆ ಅಲೆ ಯಾವ ಕಡೆಗೆ ಕರ್ಕೊಂಡು ಹೋಗುತ್ತೆ ಆ ಕಡೆಗೆ ಹೋಗೋದಿದೆ.
है ना, ಯಂತ್ರವತ್. 100 ವರ್ಷಗಳಿಂದ ಏನ್ ನಡೀತಾ ಇದೆ ಅದೇ ಇವನಿಗೆ ನಡೆಸೋದಿದೆ. ಇದಕ್ಕೆ ನೀನು ಮಾಡದೆ ಅಂತಾದ್ರೂ ಹೇಳ್ಬೋದೇನು. ಇದು ಚಲ್ ರಾ ಜೈಸೆ ಹವಾ ಚಲ್ ರही वैसे बह रही है. ಯಾವ ಕಡೆಯಿಂದ ಗಾಳಿ ಆ ಕಡೆಗೆ ಇವನು ಹೋಗ್ತಾ ಇದ್ದಾನೆ ತೂರ್ಕೊಂಡು. ಇದಕ್ಕೆ ಪುಣ್ಯ ಅನ್ನೋದು, ಇದಕ್ಕೆ ಧರ್ಮ ಅನ್ನೋದು, ಬೋಲು ये धर्म है क्या? ಇದೆಲ್ಲದಕ್ಕೂ ನಾವು ಪುಣ್ಯ ಅಂತ ಕರೆದು ಬಿಟ್ಟಿದ್ದೀವಿ. ಜಿನ್ವಾಣಿಯಲ್ಲಿ ಪ್ರಮುಖವಾಗಿ 4 ಹಂತಗಳು ಹೇಳಿದರು ಪುಣ್ಯ ಪಾಪಕ್ಕೆ. ಎಲ್ಲಕ್ಕಿಂತ ಮೊದಲ ಹಂತ ಇದೆ ಸ್ಥೂಲ ಶರೀರ. ಸ್ಥೂಲ ಶರೀರ ಆಗಿರೋದು ಮಹಾಪಾಪ ಇದೆ. ಇದಕ್ಕಿಂತ ಪಾಪ ದೊಡ್ಡದು ಯಾವುದೂ ಇಲ್ಲ. ಸ್ಥೂಲ ಶರೀರ. ಸ್ಥೂಲ ಶರೀರ ಅಂದ್ರೆ ಏನು? ನಮ್ಮ ಕಣ್ಣು ಮುಂದೆ ಕಾಣಿಸುತ್ತಲ್ಲ ಈ ಶರೀರ, ಇದಲ್ಲ. ನಾವು ಸ್ಥೂಲ ಶರೀರ ಇದನ್ನ ಅನ್ಕೊಂಡ್ಬಿಡ್ತೀವಿ. ಶರೀರದ ಪೂರ್ತಿ ಸ್ಪರ್ಶೇಂದ್ರಿಯ ಇದೆ ತಾನೆ. ಎಲ್ಲಾದ್ರೂ ನೋವಾದ್ರೆ ಗೊತ್ತಾಗತ್ತೆ ತಾನೆ. ಗೊತ್ತಾಗತ್ತೆ ಅಂದ್ರೆ ಏನಾದ್ರೂ ಚೈತನ್ಯ ಇದೆಯಲ್ಲ. ಈ ಸ್ಥೂಲ್ ಕಾ ಹುವಾ, ಗೊತ್ತಾಗ್ತಿದೆ ತಾನೆ ನೋವು. ಇದು ಸ್ಥೂಲ ಅನ್ಲಿಲ್ಲ. ಎಲ್ಲದಕ್ಕಿಂತ ಸ್ಥೂಲ ಅವಸ್ಥೆ ಜೀವದ ಯಾವುದು? ಅತ್ಯಂತ ಸ್ಥೂಲ ಅವಸ್ಥೆ ಕೌನ್ ಸಾ? मूले पत्थर हो जाना है ना. ಎಲ್ಲಕ್ಕಿಂತ स्थूल शरीर उसको कहते हैं जहां पर ज्ञान बिल्कुल भी नहीं, सुप्त बिल्कुल ಮಲ್ಕೊಂಡ್ಬಿಟ್ಟಿದ್ದಾನೆ, ನಶೆಯಲ್ಲಿದ್ದಾನೆ. ಮಲ್ಕೊಂಡಾಗ ಗೊತ್ತಾಗುತ್ತೇನು ಯಾರೇನ್ ಮಾಡ್ತಾ ಇದ್ದಾರೆ. ನಶೆಯಲ್ಲಿದ್ದಾಗ ಗೊತ್ತಾಗುತ್ತೇನು ಇವನಿಗೆ कि ज्ञान का बिल्कुल भी उपयोग नहीं करना, बिल्कुल सोए पड़े. ಎಲ್ಲೆಲ್ಲಿ ಯಾವ ಯಾವ ಕಡೆಗೆ ಸಮಾಜ ಹೋಗ್ತಾ ಇದೆ ಆ ಕಡೆ ಇವನು ಹೋಗ್ತಾ ಇದ್ದಾನೆ. ವಿಚಾರ ಬಿಲ್ಕುಲ್ ನೈ. ಇದು ಪಾಪದ ಪರಮಾವಧಿ ಇದೆ. ನಿದ್ರೆ, ನಿದ್ರಾವಸ್ಥೆ. ಅದಾದ್ಮೇಲೆ ಇಂದ್ರಿಯಗಳು ಹೇಳ್ತಾರೆ. ಯಾಕಂದ್ರೆ ಇಂದ್ರಿಯಗಳು ಸ್ವಲ್ಪ ಆದ್ರೂ ಏನನ್ನಾದ್ರೂ ತೋರಿಸತ್ತಲ್ಲ. ಮಲ್ಕೊಂಡಿದ್ದಾಗ ಏನೂ ಇಲ್ಲ, ಸುಪ್ತ ಹೋತು ಕುಚಿನೇ, ಮಹಾಪಾಪ ಇದೆ. ಇಂದ್ರಿಯಗಳು ತೋರಿಸುತ್ತೆ ಆದ್ರೆ ಎಲ್ಲ ತೋರಿಸೋದಿಲ್ಲ. ಏನೋ ಇದೆ ಅಂತ ತೋರಿಸುತ್ತೆ ಆದ್ರೆ ಏನಿದೆ ಅಂತ ಹೇಳೋದಿಲ್ಲ. ಏನಿದೆ ಅಂತ ಹೇಳಕ್ಕೆ ಮನಸ್ಸು ಮಂಚಯ್ಯ. ಮನಸ್ಸಿನ ಆಧಾರದ ಮೇಲೆ ಜೀವನ ಮಾಡೋದು ಇಂದ್ರಿಯ ಆಧಾರಕ್ಕಿಂತ ಸ್ವಲ್ಪ ಚೆನ್ನಾಗಿದೆ. ಮತ್ತು ಮನಸ್ಸು ಹೆಂಗ ನಡೆಯುತ್ತೆ ಹೇಳ್ತಾರೆ, ಮನಸ್ಸು ಬುದ್ಧಿಯ ಪ್ರಕಾರವಾಗಿ ನಡೆಯುತ್ತೆ. ಬುದ್ಧಿ ಹೆಂಗಿದೆ ಹೆಂಗ್ ನಡೆಯುತ್ತೆ. ಯಾದೃಶಿ ಜಾಯತೆ ಬುದ್ಧಿ ವ್ಯವಸಾಯೋಪಿ ತಾದೃಶ ಸಹಾಯ ತಾದೃಶ ಸಂತಿ ಯಾದೃಶಿ ಭವಿತವ್ಯತಾ. ಬುದ್ಧಿ ಹೆಂಗಿದೆ ಹಂಗೆ ಮನಸ್ಸು ಕೆಲಸ ಮಾಡುತ್ತೆ. ಮನಸ್ಸು ಹೆಂಗಿದೆ ಹಾಗೆ ಇಂದ್ರಿಯಗಳು ತೋರಿಸುತ್ತೆ. ಪಾಪದ ಹಂತಗಳಿದೆ. ಇದು ಕೊನೆಗೆ ಬರುತ್ತೆ ಧರ್ಮ. ಕಿ ಬುದ್ಧಿಯನ್ನ ನಡೆಸೋರು ಯಾರು? ಬುದ್ಧಿ ಕೋ ಚಲಾನೆ ವಾಲಾ ಕೋನ್? ಜಿನ್ವಾಣಿಯಲ್ಲಿ ಈ ಕ್ಷಯೋಕ್ಷಮ ಜ್ಞಾನಕ್ಕೆ ಜಾಸ್ತಿ ಬೆಲೆ ಕೊಡ್ಲಿಲ್ಲ. ಪ್ರಪಂಚದಲ್ಲಿ ಜ್ಞಾನ ಅಂದ್ರೆ ಕ್ಷಯೋಕ್ಷಮ ಜ್ಞಾನ ಅಂತ ತಿಳಿತಾರೆ ಎಲ್ಲರೂ. ಪ್ರಪಂಚ ಮೇ ಜ್ಞಾನ ಮತ್ಲಬ್ ಕ್ಷಯೋಕ್ಷಮ ಜ್ಞಾನ. ಇಸ್ಕೆ ಅಲಾವಾ ಜ್ಞಾನ ಅಂದ್ರೆ ಯಾರಿಗೂ ಗೊತ್ತಿಲ್ಲ.
ಆದರೆ ಜಿನ್ವಾಣಿ ಕ್ಷಯೋಕ್ಷಮ ಜ್ಞಾನಕ್ಕೆ ಜ್ಞಾನ ಅನ್ನೋದಿಲ್ಲ. ಅದೇನು ಹೇಳುತ್ತೆ? ಈ ಬುದ್ಧಿಯನ್ನ ನಡೆಸೋದು ಆತ್ಮ ಇದೆ, ಜೀವ ಇದೆ. ಈ ಆತ್ಮನಿಗೆ ಅನುಸಾರವಾಗಿ ಬುದ್ಧಿ ನಡೀತಾ ಇದ್ರೆ ಅದು ಬುದ್ಧಿ ಸಾರ್ಥಕ ಇದೆ. ಮತ್ತೆ ಈ ಬುದ್ಧಿ ಏನಾದ್ರೂ ಆತ್ಮನ ಹತೋಟಿಯಲ್ಲಿಲ್ಲ ಅಂದ್ರೆ ಈ ಬುದ್ಧಿ ವಿನಾಶಕಾರಿ ಇದೆ. ಯಾರ ಬುದ್ಧಿ ಆತ್ಮನ ವಶದಲ್ಲಿಲ್ಲ ಅವನು ಮಹಾನರಕದಲ್ಲಿದ್ದಾನೆ. नरक से भी बड़ा नरक है यदि बुद्धि आत्मा के वश में नहीं है. ಅರ್ಥ ಆಗ್ತಿದೆ? ಯಾವ ಈ ನಿರಂತರವಾದಂತಹ ಇವನ ಸಮಾಜ, ವ್ಯಕ್ತಿ, ಅಲ್ಲಿ ಇಲ್ಲಿಂದ ಯಾವುದನ್ನ ತಗೊಂಡ್ಬರ್ತಾ ಇದ್ದಾನೆ ಜ್ಞಾನ, ಅದರ ಪ್ರಕಾರವಾಗಿ ನೀವು ಜೀವನ ನಡೀತಾ ಇದೆ. ಇದೇನಿದೆ ಆತ್ಮನ ವಶದಲ್ಲಿ ಇಲ್ಲ ಬುದ್ಧಿ. बुद्धि ಬೇರೆ ಕಡೆ ಓಡ್ತಾ ಇದೆ. अर्थ ಆಗ್ತಿದೆ? तो पाप माने होता है ज्ञान का उपयोग नहीं करना. ಮಿಥ್ಯಾತ್ವ ಯಾವುದಕ್ಕಂದ್ರು? ಅಜ್ಞಾನ. ಅಜ್ಞಾನ ಅಂದ್ರೆ ಅಜ್ಞಾನ ಮನೆಗೆ ಹೋಗ್ತದೆ. ಜ್ಞಾನ ಇಲ್ಲದೆ ಇರೋದಕ್ಕೆ ಅಜ್ಞಾನ ಅನ್ನೋದಿಲ್ಲ. ಕಿ ಜ್ಞಾನನೇ ಇಲ್ಲದೆ ಇದ್ರೆ ಜಡ ಅಂತಿದ್ರು. ಜ್ಞಾನ ಇದೆ ಆದ್ರೆ ವಿಪರೀತ ಇದೆ. तो ಧರ್ಮ ಯಾತಕ್ಕೋಸ್ಕರ ಇದೆ? ಸಮ್ಯಕ್ ಜ್ಞಾನ ಪಡಿಲಿಕ್ಕೋಸ್ಕರ ಧರ್ಮ ಇಲ್ಲ. ಧರ್ಮ ಇದೆ ಅಜ್ಞಾನವನ್ನ ದೂರ ಮಾಡಲಿಕ್ಕೆ. ಎರಡರಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಇವೆರಡರಲ್ಲೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಸಮ್ಯಕ್ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ ಧರ್ಮ ಇಲ್ಲ, ಅಜ್ಞಾನ ದೂರ ಮಾಡಲಿಕ್ಕೆ ಧರ್ಮ ಇದೆ. ಯಾವ ಅಜ್ಞಾನ ಇದೆ, ಯಾವ ಬಂಧನಗಳಿದೆ, ಆ ಬಂಧನಗಳು, ಆ ಅಜ್ಞಾನವೇ ವಾಸ್ತವಿಕವಾದ ಕರ್ಮ ಇದೆ, ಪಾಪ ಇದೆ. ಅದರ ಅಭಾವದಲ್ಲಿ ಏನು ಸಿಗುತ್ತೆ ಅದೇ ಸಮ್ಯಜ್ಞಾನ ಇದೆ. तो ಸಮ್ಯಕ್ ಜ್ಞಾನವನ್ನ ಹಿಡ್ಕೊಳ್ಳಿಕ್ಕೆ ಹೋದ್ರೆ ಏನೂ ಸಿಗಲ್ಲ ಇವನ ಕೈಯಲ್ಲಿ. ಏನು ಹಿಡಿಯೋದಿದೆ? ಅಜ್ಞಾನ. ಎಲ್ಲೆಲ್ಲಿ ಅಜ್ಞಾನ ಇದೆ, ಆ ಎಲ್ಲ ಅಜ್ಞಾನಗಳನ್ನ ದೂರ ಮಾಡೋದೇ ಧರ್ಮ ಇದೆ. तो ಪುಣ್ಯ ಯಾವುದಕ್ಕನ್ನೋದು? ನನ್ನ ಯಾವ ಮಾನ್ಯತೆಗಳಿದೆ, ನನ್ನ ಯಾವ ಕಲ್ಪನೆಗಳಿದೆ, ನನ್ನ ಯಾವ ವಿಚಾರಗಳಿದೆ, ಅವುಗಳನ್ನ ಬಿಡೋದೇ ಪುಣ್ಯ ಇದೆ. धर्म किसको कहते हैं? धर्म का अर्थ होता है खाली करना. क्या धर्म माने क्या? तो ಧರ್ಮವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಿಲ್ಲ, ಪಾಪವನ್ನ ಬಿಡೋದಿದೆ. ಧರ್ಮ ತನ್ನಿಂದ ತಾನೇ ಸಿಗುತ್ತೆ. ಧರ್ಮ ಜೀವಿ ಹತ್ರ ಅನಾದಿ ಕಾಲದಿಂದಿದೆ. ಇವನ ಮಿತಿಯಲ್ಲಿ ಇರೋದೇ ಧರ್ಮ ಇದೆ. ಇದು ಅನಾದಿ ಕಾಲದಿಂದ ಇದೆ. ಇವನು ಮಿತಿಯಲ್ಲೇ ಇದ್ದಾನೆ. ಉಲ್ಲಂಘನೆ ಮಾಡಿ ಯಾವತ್ತೂ ಹೋಗೋ ಶಕ್ತಿನೇ ಕೊಟ್ಟಿಲ್ಲ ಪ್ರಕೃತಿ ಇವನಿಗೆ. ಆದ್ರೆ ಜ್ಞಾನದಲ್ಲಿ ಕಲ್ಪನೆ ಮಾಡ್ತಾ ಇದ್ದಾನೆ. तो ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಅನೇಕ ಪ್ರಕಾರದ ಅನುಪಯೋಗಿ ವಸ್ತುಗಳಿಂದ ತುಂಬಿಬಿಟ್ಟಿದ್ದೇವೆ. ಹೇಗೆ ಬೋಲು? ಆ ಕಡೆ ಇರೋದೊಂದು ಮನೆ ಇದೆ, ಮತ್ತೆ ಇಲ್ಲೂ ಒಂದು ಮನೆ ಇದೆ. ಎರಡಕ್ಕೂ ಮನೆ ಅಂತಾನೆ ಕರೀತಾರೆ. ಅಪನಿ ಬುದ್ಧಿ वो भी तो घर है. तो ನಮ್ಮ ಮನೆಯೊಳಗಡೆ ಬೇಕಾಗದೇ ಇರುವಂತಹ ಅನುಪಯೋಗಿ, ನಿರುಪಯೋಗಿ ಬಹಳಷ್ಟು ವಸ್ತುಗಳಿಂದ ತುಂಬಿಬಿಟ್ಟಿದೆ.
ಹಾಗಾದ್ರೆ ಧರ್ಮದ ಕೆಲಸ ಈ ಅನುಪಯೋಗಿ ವಸ್ತುಗಳನ್ನ ನಮ್ಮ ಮನೆಯಿಂದ ಹೊರಹಾಕೋದಿದೆ. ಆದ್ರೆ ಹೊರಗೆ ಹಾಕಕ್ಕೆ ತಯಾರಿಲ್ಲ. ಪಾಪಂ ವಿಹಾಯ ಧರ್ಮಂ ಚರತು, ಲೇಕಿನ್ ತಯಾರ್ ನೀ, ರೆಡಿ ಇಲ್ಲ. ಯಾಕೆ? ಕುತರ್ಕ ಹೇ. ಕುತರ್ಕ ಅರ್ಥ ಗೊತ್ತಲ್ಲ, ಏನಂತಾರೆ ಕನ್ನಡದಲ್ಲಿ? ವಿತಂಡವಾದ ಇದೆ, और ಅಭ್ಯಾಸ ಇದೆ. ನೋಡಿರ್ತೀವಿ ಮನೆಯಲ್ಲಿ ಸ್ಟೋರ್ ರೂಮ್ ಅಲ್ಲಿ ಎಲ್ಲ ಹಾಕಿ ತುಂಬಿ ಬೀಗ ಹಾಕ್ಬಿಟ್ಟಿರ್ತೀವಿ. ಬೀಗ ತೆಗಿತಾ ಇದ್ದಂದ್ರೆ ವಸ್ತುಗಳೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ऐसे भर दिया पूरा कूड़ा कचरा. और किसी ने पूछा फेंकते क्यों नहीं हो? ಬಿಸಾಕಪ್ಪ, फेंकते क्यों नहीं हो? बोलते यार ಗೊತ್ತು, ಭವಿಷ್ಯದಲ್ಲಿ ಕೆಲ್ಸಕ್ಕೆ ಬಂದ್ಬಿಟ್ರೆ. कुतर्क, वितंडवाद. क्या पता भविष्य में काम आएगा क्या, तो इसलिए रखे रहो. ಇಲ್ಲ ಅಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ. ಅದನ್ನ ಕಣ್ಣು ಮುಂದೆ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಮನೆಯಲ್ಲಿ ಗಾಡಿ ತಂದು ನಿಲ್ಲಿಸಿದಾನೆ, ಒಂದು ದಿನನೂ ಓಡಿಸಿಲ್ಲ. तो रखा क्यों है? बोले देख करके अच्छा लगता है, घर के सामने खड़ी है ना. ಮನೆ ಮುಂದೆ ನಿಂತಿರೋದು ನೋಡ್ಬಿಟ್ರೆ ಖುಷಿ ಆಗುತ್ತೆ. ಅಭ್ಯಾಸ ಆಗ್ಬಿಟ್ಟಿದೆ. तो बाहर नहीं निकलता ही. जिनवानी ಏನ್ ಹೇಳ್ತಿದೆ? खाली करना ही धर्म होता है. और हो क्या रहा है? धर्म के नाम पे भरना, भर रहे. ನನ್ನೊಳಗಡೆ ಆಲ್ರೆಡಿ ತುಂಬಾ ಜಾಸ್ತಿ ತುಂಬಿಕೊಂಡಿದೆ. ಅದನ್ನೆಲ್ಲ ಕಡಿಮೆ ಮಾಡೋದ್ರ ಹೆಸರು ಧರ್ಮ ಇದೆ, ಪುಣ್ಯ ಇದೆ. ಅನಾದಿ ಕಾಲದಿಂದ ಅನಂತ ಪ್ರಕಾರದ ಮಾನ್ಯತೆಗಳು ತುಂಬಿಕೊಂಡಿದೆ. उसी को मिथ्यात्व संस्कार बोलते हैं. ತುಂಬಿಕೊಂಡಿದೆ. ಧರ್ಮದ ಹೆಸರಲ್ಲಿ ಮತ್ತೊಂದು ಸ್ವಲ್ಪ ತುಂಬಿಸ್ತಾ ಇದ್ದಾನೆ. आपको पता है क्या? मैं वहां गया था, तो वहां पर जो थे ना गुरुदेव, उनको जानता हूं मैं. वो नहीं, अभी जो है 5 साल पहले थे ना, उनको भी जानता हूं मैं. 5 साल ही नहीं, 10 साल पहले थे ना, उनको भी जानता हूं मैं. क्या कर रहे हो ये? इसको धर्म बोलते हैं. धर्म का अर्थ होता है खाली हो जाना, मिट जाना. मिटो, छठो, कम हो जाओ. जितना हो वही बहुत हो, कम हो जाओ. कम होने का अर्थ ही धर्म होता है. ಅದೇ ಪುಣ್ಯ ಇದೆ. ಯಾರದ್ದಾದ್ರೂ ಕೆನ್ನೆಗಳು ತುಂಬಾ ದಪ್ಪ ಆಗ್ಬಿಟ್ಟಿದೆ, ದಪ್ಪಾಗಿ ನೆತಾಡ್ತಾ ಇದೆ. ಮತ್ತೆ ಎಲ್ಲರೂ ಬಂದು ಏನ್ ಮಾಡ್ತಿದ್ದಾರೆ? ಚಬ್ಬಿ ಚಿಕ್ಸ್ ಹೋತಾ है ना. ನಿಜವಾದ ನಿಸ್ವಾರ್ಥ ವ್ಯಕ್ತಿ ಏನ್ ಮಾಡ್ತಿದ್ದ? ಒಂದು ಕೆನ್ನೆಗೆ ಬಾರಿಸಿ ಕಮ್ ಕರೋ ಇಸ್ಕೋ,
नहीं तो पता नहीं कब हार्ट अटैक हो जाएगा, पता नहीं कब मर जाओगे. कम करो इसको. ನಾವೇನ್ ಮಾಡ್ತಿದ್ದೀವಿ? ಚಬ್ಬಿ ಚಿಕ್ಸ್, ಕ್ಯೂಟ್ ಆಗಿ ಕಾಣಿಸ್ತಾ ಇದೆ. ये क्यूटनेस है, ये रोग है भाई साहब, रोग. तो ರೋಗವನ್ನ ದೂರ ಮಾಡು. ನಾವೇನ್ ಮಾಡ್ತಿದೀವಿ? ಇನ್ನು ಪೋಷಣೆ ಮಾಡಿ, ಸಲಹಿ, ಗೊಬ್ಬರ ನೀರು ಹಾಕಿ, ಮೇಲ್ಗಡೆ ಒಂದು ಟೆಂಟ್ ಕಟ್ಟಿ ನೆರಳು ಮಾಡಿ ದೊಡ್ಡದು ಮಾಡ್ತಾ ಇದ್ದೀವಿ. ಮತ್ತೇನು ಹೇಳ್ತಾ ಇದ್ದಾನೆ? ಪುಣ್ಯ ಮಾಡ್ತಾ ಇದ್ದೀನಿ, ಧರ್ಮ ಮಾಡ್ತಾ ಇದ್ದೀನಿ. ಮತ್ತೇನು ಹೇಳ್ತಾನೆ? 2 ವರ್ಷದಿಂದ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ, ಏನು ಲಾಭನೇ ಆಗಲಿಲ್ಲ. ಸ್ವಾಧ್ಯಾಯ ಮಾಡೋರ್ನ ನೋಡ್ತೀನಿ, ಏನು ಬದಲಾಗಿರೋ ಕಾಣಿಸೋದೇ ಇಲ್ಲ. ಇದಕ್ಕೆ ಜವಾಬ್ದಾರಿ ಜಿನ್ವಾಣಿ ಇದೆ, ಆಚಾರ್ಯರಿದ್ದಾರೆ. ಇದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಯದಿ ತುಮ್ ಬಾತ್ ನೈ ಸುನೋಗೆ ತೋ. ಯಾಕಂದ್ರೆ ಕೊನೆಗೆ ಆಯ್ಕೆ ಮಾಡೋ ಶಕ್ತಿ ಅಂತೂ ನಿನ್ ಕೈಯಲ್ಲೇ ಇದೆ, ನೀನೇ ಆಯ್ಕೆ ಮಾಡ್ಕೊಳ್ಳೋದಿದೆ. ರಾಜದು ತುಮಿಯೋ. ತೋ ಜೀವನದಲ್ಲಿ ಇರುವಂತಹ ಅಜ್ಞಾನವನ್ನ ಸತತವಾಗಿ ನಡೆಸಿಕೊಂಡು ಬಂದಿರುವಂತಹ ನಿರರ್ಥಕ ನಿರುಪಯುಕ್ತ ಪರಂಪರೆಗಳನ್ನ, ಮಿಥ್ಯಾ ಮಾನ್ಯತೆಗಳನ್ನ, ಇದಾವುದನ್ನು ಯಾರು ಬಿಡಕ್ಕೆ ತಯಾರಿಲ್ಲ, ಅವನಿಗೆ ಸ್ವಾಧ್ಯಾಯದಿಂದ ಏನೂ ಲಾಭ ಆಗೋದಿಲ್ಲ. उसका कुछ नहीं हो सकता, उसका कुछ भी नहीं हो सकता. ಯಾರಿಗೆ ಮೇರಾ ಭಿ ತೋ ಕುछ है ना, 50 ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ದೀನಿ, ಹೆಂಗ್ ಬಿಡ್ಲಿ? ನಮ್ಮ ಕುಟುಂಬ ಪರಂಪರೆಯಿಂದ ಪೀಳಿಗೆಯಿಂದ ನಡೆಸ್ಕೊಂಡ್ ಬಂದಿದ್ದಾರೆ, ನಾನು ಹೆಂಗ್ ಬಿಡ್ಲಿ? ನೀವೇನ್ ಜಿನ್ವಾನಿ ಹೇಳ್ತಾ ಇದ್ದಾರೆ ಅದನ್ನು ಕೇಳ್ತೀನಿ, ಆದ್ರೆ ನಾವು ನಡ್ಸ್ಕೊಂಡ್ ಬಂದಿರೋದು ಹೆಂಗ್ ಬಿಡ್ಲಿ? भाई तो हमें माफ करो, आप जो चला रहे हो चलाओ. जिनवानी इससे क्यों सुनना है? जब अपनी चलानी है तो सुनना क्यों है? सुनना बंद करो. ಅರ್ಥ ಆಗ್ತಿದೆ? ಧರ್ಮ ನಮ್ಮನ್ನ ಹಗುರ ಮಾಡ್ಲಿಕ್ಕೋಸ್ಕರ ಇದೆ, ಹಗುರತೆಯಲ್ಲಿ ಆನಂದ ಇದೆ. ಹಲ್ಕೆ ಹೋ ಜಾओ. ನಾವು ಧರ್ಮ ಪ್ರಾಪ್ತಿ ಮಾಡಿಕೊಳ್ಳೋ ಹೆಸರಲ್ಲಿ ಮತ್ತಷ್ಟು ತಲೆ ಮೇಲೆ ಭಾರವನ್ನ ಹಾಕೊಂಡ್ಬಿಡ್ತಾ ಇದ್ದೀವಿ. फिर बोलता है धर्म से लाभ नहीं हुआ, आनंद नहीं मिला. ಪ್ರಾರಂಭದಲ್ಲಿ ಆಚಾರ್ಯರು ಹೇಳಿದ್ರು ತಾನೆ, ಯಾವಾಗ ಧರ್ಮ ಪ್ರವೇಶ ಆಗುತ್ತೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಮಾ ಭೈಷಿ ಹಿ, ಅದಕ್ಕೆ ಹೆದರ್ಕೋಬೇಡ, ಆಗೆ ಸುಖ ಹೇ, ಅತ್ಯಂತಿಕ ಸುಖ. ಆದ್ರೆ ಯಾವ ನಿರರ್ಥಕ ಅಜ್ಞಾನವನ್ನ, ಪರಂಪರೆಗಳನ್ನ, ಮಾನ್ಯತೆಗಳನ್ನ ತನ್ನ ಮನೆಯಿಂದ, ಓಣಿಯಿಂದ, ಸಮಾಜದಿಂದ, ಎಲ್ಲೆಲ್ಲಿಂದನೂ ಎಲ್ಲ ಹೊತ್ಕೊಂಡ್ ಬಂದಿದ್ದಾನಲ್ಲ, ಅದೆಲ್ಲ ಕೂಡ ಕಚರ ಸಬ್ ಭರಾ ಹುವಾ ಹೈ ಅಂದರ್. तो पहले ಶುದ್ಧ ಆಹಾರವನ್ನ ಪಾತ್ರೆಗೆ ಹಾಕಬೇಕಾದ್ರೆ ಪಾತ್ರೆ ಕೂಡ ಶುದ್ಧ ಇರಬೇಕು. तुम्हारा पात्र गंदा है तो घिस घिस के पहले साफ करो, ಅದನ್ನ ಶುದ್ಧ ಮಾಡು. ಶುದ್ಧ ಮಾಡಿದ ಮೇಲೆ ಶುದ್ಧ ಆಹಾರ ಹಾಕು, ಅದು ಶುದ್ಧ ಇರುತ್ತೆ.
ಇಲ್ಲ ಅಂದ್ರೆ ಇವಾಗ ತುಂಬಾ ಪರಂಪರೆ, ತುಂಬಾ ಟ್ರೆಂಡ್ ಅಲ್ಲಿದೆ. ಏನಂತ? ಧರ್ಮ ವರ್ಮ ಕುಚ್ ಮತ್ ಕರೋ. ಧರ್ಮದಿಂದನೇ ಎಲ್ಲ ಸಮಸ್ಯೆಗಳಿದೆ ಸಮಾಜದಲ್ಲಿ. ಧರ್ಮದಿಂದನೇ ಇಷ್ಟು ಯುದ್ಧಗಳಾಯಿತು, ಧರ್ಮದಿಂದನೇ ಎಷ್ಟು ಹಿಂಸೆ ಆಯಿತು ಇತಿಹಾಸದಲ್ಲಿ. तो धर्म वर्म छोड़ो, धर्म मत करो. ಇದು ಟ್ರೆಂಡ್ ನಡೀತಾ ಇದೆ. क्योंकि इसको लगता है धर्मದಿಂದ ಗೊಂದಲಗಳಿದೆ. जैसे आचार्य ने एक जगह उदाहरण दिया कि ಇವನು ಮೋರಿಯಲ್ಲಿ ಬಿದ್ದಿದ್ದಾನೆ. ಕ್ಯಾ ನಖ ಶಿಖ, ಕೂದಲಿಂದ ಅಂಗುಷ್ಟದವರೆಗೆ ಮೋರಿ ಒಳಗಡೆ ಹೋಗ್ಬಿಟ್ಟಿದ್ದಾನೆ. ಪೂರಾ ಕಾಲ ಕಾಲ ಅಲ್ಲೇ ಜಗಳಾಡ್ತಾ ಇದ್ದಾನೆ, ಫೈಟಿಂಗ್ ಮಸ್ತ್ ಹೈ ಬಿಲ್ಕುಲ್. ಆ ಕರುಣೆಯಿಂದ ಆಚಾರ್ಯರಂತಹ ವ್ಯಕ್ತಿ ಅತಿಯಾದ ಕರುಣೆಯಿಂದ ಶುದ್ಧವಾದ ನೀರನ್ನ ತಂದು ಇವನು ಮುಖಕ್ಕೆ ಹಾಕ್ತಾನೆ, ತೊಳ್ಕೋ ಅಂತ. ತೊಳ್ಕೋತಾನೆ, ಸ್ವಲ್ಪ ಕಣ್ ತೆಗಿಯುವಷ್ಟು ಜಾಗ ಇರಲಿಲ್ಲ. ಕೊಚ್ಚೆಯಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದ್ದಾನೆ. ಆ ನೀರಿಂದ ಸ್ವಲ್ಪ ಕಣ್ ತೆಗೆದಿದ್ದಾನೆ ಅಷ್ಟೆ. ಅದೇನು ಸ್ವಲ್ಪ ಕಣ್ಣಿಂದ ಕಾಣಿಸ್ತಿತ್ತಲ್ಲ, ಏನ್ ಕಾಣಿಸ್ತು? ತೊಳ್ಕೊಂಡಿದ್ರಿಂದ ನೀರು ಹರಿತಾ ಇತ್ತಲ್ಲ. ಹರಿಯೋ ನೀರು ಹೆಂಗಿತ್ತು? ತುಂಬಾ ಕಲ್ಮಶ. ಅದನ್ನ ನೋಡ್ತಾನೆ, ಮತ್ತೇನು ಹೇಳ್ತಾನೆ? ಏನ್ ಹೇಳ್ತಾನೆ? ಇಂಥ ಮೋರಿ ನೀರನ್ನ ಕೊಟ್ಟು ನನ್ನ ಶರೀರನೆಲ್ಲ ಹೊಲಸು ಮಾಡಿಬಿಟ್ಟೆ ನೀನು. ಕ್ಯಾ इतना गंदा पानी दिया मुझे, कितना गंदे हो तुम. ये तो किया हमने धर्म के साथ. ಅತಿಯಾದ ಅತ್ಯಂತ ನಿರ್ಮಲ ಶುದ್ಧವಾದ ಧರ್ಮವನ್ನು ತಂದು ಆಚಾರ್ಯರು ಕೊಟ್ಟರು. ಇವನೇನ್ ಮಾಡ್ದ? ಕ್ಯೂಂಕಿ ಯೇ ಕಿಚಡ್ ಮೇ ಪಡಾ ಥಾ ನಾ, ಇವನೇ ಮೋರಿಯಲ್ಲಿ ಬಿದ್ದಿದ್ದ. ಇವನು ಕೊಟ್ಟಿರೋದೆಲ್ಲ ಹಿಂಗ ಅನಿಸ್ತಾ ಇದೆ, ಎಲ್ಲ ಕೊಚ್ಚೆನೇ ಇದೆ ಇವನಿಗೆ. तो कहते हैं पहला अपना पात्र शुद्ध करो, तब उसमें धर्म थोड़ा बहुत भी समा सकता है. ಮತ್ತು ನಿನ್ನ ಸಂಸಾರದ ಪಾತ್ರೆಯನ್ನೇ ಜೋಳಿಗೆನೇ ಇಲ್ಲಿ ತಗೊಂಡ್ಬಂದಿದೆಯಾ. ಸಂಸಾರದ ಜೋಳಿಗೆಯಲ್ಲಿ ಅನೇಕ ವಸ್ತುಗಳು ತುಂಬಿದ್ದಾನೆ. ಆ ಜೋಳಿಗೆಯಲ್ಲಿ ಇಲ್ಲೂ ಒಂದು ಏನೋ ಸಿಗ್ತಾ ಇದೆ, ಇದನ್ನು ತುಂಬಕ್ಕೆ ಬಂದಿದ್ದಾನೆ. ಜಿನ್ವಾನಿ ಹೇಳತ್ತೆ, ಈ ಜೋಳಿಗೆಯಲ್ಲಿ ಈ ವಸ್ತು ಬರೋದಿಲ್ಲ, ಸಾಕಾಗೋದಿಲ್ಲ ಈ ಜೋಳಿಗೆ. ಇಲ್ಲಿ ಅನಂತ ಇನ್ಫಿನೈಟ್ ವಸ್ತುವಿನ ವಿಷಯ ನಡೀತಾ ಇದೆ. ನಿನ್ನ ಹತ್ರ ಏನೇನಿದೆ ಅದೆಲ್ಲ ಈ ಸಂಸಾರದ್ದೇ ಇದೆ. तुम जो कुछ भी लाओगे वो सब यहीं से लाओगे. इस संसार के अलावा ನಿನ್ನ ರಾಗ ದ್ವೇಷಗಳನ್ನು ಹೊರತುಪಡಿಸಿ ನಿನ್ನ ಹತ್ರ ಏನೂ ಇಲ್ಲ, ಅದನ್ನೇ ತಗೊಂಡ್ಬರ್ತೀಯ ಇಲ್ಲೂ. ಆಚಾರ್ಯ ಹೇಳ್ತಾ ಇದ್ದಾರೆ, ಈ ಜೋಳಿಗೆಯನ್ನ ಮೊದಲು ಬಿಟ್ಬಿಡು. ಈ ಪಾತ್ರೆಯಲ್ಲಿ ಧರ್ಮ ಬರೋದಿಲ್ಲ. ತೋ ಬಿಲ್ಕುಲ್ ಶುದ್ಧ. ಯಾವ ಅನಾದಿ ಕಾಲದ ಮಾನ್ಯತೆಗಳಿದೆ ಆ ಪ್ರತಿಯೊಂದು ಮಾನ್ಯತೆಯನ್ನ ಬಿಡದೇನೆ. तो पुण्य किसको कहो? ಫಾರ್ಮುಲಾ ಏನಿದೆ ಪುಣ್ಯದ್ದು? ಕಿ ಯಾವುದು ಜೀವಿಯನ್ನ ಉನ್ನತಕ್ಕೇರಿಸುತ್ತೆ ಅದು ಪುಣ್ಯ ಇದೆ, ಮತ್ತು ಯಾವುದು ಮತ್ತಷ್ಟು ನಿಕೃಷ್ಟತೆಗೆ ಕರ್ಕೊಂಡು ಹೋಗುತ್ತೆ ಅದು ಪಾಪ ಇದೆ, ಪಾಪ.
ಈಗ ಯಾವ ಕ್ರಿಯೆ ಪಾಪ ಇದೆ, ಯಾವ ಕ್ರಿಯೆ ಪುಣ್ಯ ಇದೆ, ಏನೇ ಬೋಲ್ನ, क्रिया पुण्य या पाप होता नहीं। ಕ್ರಿಯೆ ಪುಣ್ಯ ಅಥವಾ ಪಾಪ ಇರೋದಿಲ್ಲ. ಆ ಕ್ರಿಯೆಯಿಂದ ನಿನಗೆ ಉನ್ನತಿ ಸಿಗ್ತಾ ಇದೆಯೇನೋ, ಹಾಗಾದ್ರೆ ಪುಣ್ಯ. क्रिया अपने आप में अच्छा या बुरा नहीं होता. ಆ ಕ್ರಿಯೆಯಿಂದ ನಿನಗೆ ಅವನತಿ ಆಗ್ತಾ ಇದೆಯೇನೋ, ಹಾಗಾದ್ರೆ ಸಮಾಜದಲ್ಲಿ ಅದು ಎಷ್ಟೇ ಉತ್ಕೃಷ್ಟ ಕ್ರಿಯೆಯಾಗಿದ್ರೂ ಪಾಪ ಇದೆ. तो साहस ಬೇಕಲ್ಲ ಇದನ್ನ ಸ್ವೀಕಾರ ಮಾಡಲಿಕ್ಕೆ, हिम्मत तो चाहिए स्वीकार करने के लिए. समाज तो बोलेगा ये बहुत बड़ा पुण्य है, आदरे अवनति आगुत्तिदे तो हिम्मत है उसको पाप बोलने का. तो ಯಾರಲ್ಲಿ ಈ ಸಾಹಸ ಇದೆ ಅವನಲ್ಲಿ ಧರ್ಮ ಬರುತ್ತೆ. तो ಸ್ವಲ್ಪ ಹೃದಯವನ್ನ ಮನಸ್ಸನ್ನ ಗಟ್ಟಿ ಮಾಡಿ ನಿನ್ನೆಲ್ಲ ಅಜ್ಞಾನ ಮಾನ್ಯತೆಗಳನ್ನ ಕಲ್ಪನೆಗಳನ್ನ ಬಿಟ್ಟು ಧರ್ಮವನ್ನ ಸ್ವೀಕಾರ ಮಾಡು. ಮುಂದೆ ಸುಖವೇ ಸುಖಗಾದಿದೆ. ಆದ್ರೆ ಈಗ ಮನಸ್ಸು ಗಟ್ಟಿ ಮಾಡಬೇಕು ನೀನು. ಹೃದಯ ಅಭಿ ಕಡಾ ಕರೋ तब बात बनेगी, नहीं तो कबीर दास का एक पद्य है ना कि पिया घर पर और मैं पापिन नहीं जानू कि ಹೆಂಡತಿ ಗಂಡನ ಹುಡುಕ್ತಾ ಇದ್ದಾಳೆ. ಎಲ್ಲಿ? ಪ್ರಪಂಚದಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದಾಳೆ, ಮನೆಯಲ್ಲಿ ಹುಡುಕಿಲ್ಲ. ಅವನ್ ಮನೆಯಲ್ಲೇ ಆರಾಮಾಗಿ ಮಲ್ಕೊಂಡಿದ್ದಾನೆ. ಇಡೀ ಪ್ರಪಂಚದಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡುಕಾಯ್ತು, ಎಲ್ಲೂ ಸಿಗ್ತಾ ಇಲ್ಲ. ಹುಡುಕಿ ಹುಡುಕಿ 18 ವರ್ಷ ಆದ್ಮೇಲೆ ವಾಪಸ್ ಬಂದ್ಲು, ಅವನ್ ಮನೆಯಲ್ಲೇ ಇದ್ದಾನೆ. तो क्या हुआ होगा? क्या होगा? बाहर ढूंढोगे तो मृत्यु होगी, मिलन थोड़ी होगा. क्या लग रहा था मिलन हो जाएगा? ढूंढ तो बाहर है. ಮನೆಯಲ್ಲೇ ಇದೆ, ಊರು ತುಂಬಾ ಹುಡುಕ್ತಾ ಇದ್ದಾನೆ. तो समस्या ये नहीं कि हीरा नहीं है, क्या समस्या ये है कि कचरा बहुत है. क्या ಸಮಸ್ಯೆ ಏನಿದೆ? ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ಇಲ್ಲ ಅನ್ನೋದೇ ಸಮಸ್ಯೆ ಇಲ್ಲ. ಸಮಸ್ಯೆ ಇದೆ ಅದರ ಜೊತೆ ಜೊತೆಗೆ ಕಸ ಕಡ್ಡಿ ತುಂಬಾ ತುಂಬಿಕೊಂಡ್ಬಿಟ್ಟಿದೆ. तो कोई बोले सोना चाहिए तो ಏನ್ ಹೇಳ್ದ, ಹೋಗು ಅಲ್ಲಿ ಗಣಿ ಇದೆ. ವಜ್ರ ಬೇಕು, ಅಲ್ಲಿ ಕಲ್ಲಿದ್ಲಿದೆ, ಅಲ್ಲಿಗೆ ಹೋಗಿ ಕರ್ಕೊಂಡು ಹೋದ. ಯಾಕೆ? ವಜ್ರ ಬೇಕಾಗಿದೆ. तो गलत तो नहीं कह रहा, लेकिन है मूर्खता की बात. ಕಲ್ಲಿದ್ಲಲ್ಲಿ ವಜ್ರ ಇದೆ, ಆದ್ರೆ ಅದರ ಜೊತೆಗೆ ಕಸ ಕಡ್ಡಿ ತುಂಬಾ ಇದೆ. समझ में आ रहे? तो पुण्य अथवा धर्म ಇಲ್ಲಿ ಒಂದು ರೀತಿಯಾಗಿ ಸಮಾನಾರ್ಥಕ ಇದೆ. ಯಾವ ಪುಣ್ಯ ಇದೆ, ಯಾವ ಧರ್ಮ ಇದೆ, ಅದು ನಿನ್ನ ಜೊತೆಗೆ ಇದೆ. ನೀನೇ ಧರ್ಮ ಇದೆಯಾ? ಸಮಸ್ಯೆ ಕ್ಯಾ ಹೈ? ಧರ್ಮ ಇಲ್ಲ, ಪುಣ್ಯ ಇಲ್ಲ ಅನ್ನೋದೇ ಸಮಸ್ಯೆ ಇಲ್ಲ. ಧರ್ಮದ ಸುತ್ತಲೂ ಪಾಪದ ಹೊದಿಕೆಗಳು ತುಂಬಾ ಇದೆ, ಅದು ಸಮಸ್ಯೆ ಇದೆ. ಅದಕ್ಕೆ ಆಚಾರ್ಯ ಏನ್ ಹೇಳ್ತಾ ಇದ್ದಾರೆ? ಪಾಪಂ ವಿಹಾಯ ಧರ್ಮಂ ಚರತು. ನಮಗೇನನ್ಸುತ್ತೆ? ಈಸಿ ಇದೆ, ಪಡ್ಲಿಯ ಹಾಗೆ ಪಡ್ಲಿಯ. ಈ ಸೂತ್ರದಲ್ಲಿ ಏನಿದೆ ವಿಶೇಷ? पढ़ने के लिए तो बहुत सुलभ है सूत्र. ಏನಿದೆ ಸೂತ್ರದಲ್ಲಿ?
ಮಕ್ಕಳಿಗೂ ಅರ್ಥ ಆಗುತ್ತೆ. ಪಾಪದಿಂದ ದುಃಖ ಇದೆ, ಧರ್ಮದಿಂದ ಸುಖ ಇದೆ. ಪಾಪ ಬಿಡು, ಧರ್ಮ ಮಾಡು, ಹೋಗ್ಯ ಖತಮ್ ಕರ್ತೆ ಸ್ವಾಧ್ಯಾಯ, ಹೋಗ್ಯ. ज्ञानी वो है जिसके पास बहुत बोलने के लिए कम है. ಯಾರ ಹತ್ರ ಮಾತಾಡ್ಲಿಕ್ಕೆ ತುಂಬಾ ಜಾಸ್ತಿ ಇದೆ. ಅದು ಅಜ್ಞಾನಿಯ ಪ್ರತೀಕ ಇದೆ. वो अज्ञानी का निशानी है. ಜ್ಞಾನಿ ಹತ್ರ ಮಾತಾಡ್ಲಿಕ್ಕೆ ತುಂಬಾ ಜಾಸ್ತಿ ಏನೂ ಇಲ್ಲ, वो ಖಾಲಿ है. ಧರ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಜ್ಞಾನಿಗೆ वो क्या बताएगा, वो खाली है बिल्कुल, ಮೌನ. ಅವಾಗ ಇವಾಗ ಸ್ವಲ್ಪ ಕರುಣೆ ಬಂದಾಗ ಆಚಾರ್ಯರು ಒಂದೆರಡು ಪದ್ಯಗಳನ್ನು ಬರೀತಾರೆ, ನೈತ ಮೌನ. ಯಾಕಂದ್ರೆ ಸಂಪೂರ್ಣ ಲೈಟ್, ಹಗುರತೆ, ಅದೇ ಧರ್ಮ ಇದೆ. ನಾವು ಧರ್ಮದ ಹೆಸರಲ್ಲಿ ಸಾಕಷ್ಟು ವಿಷಯಗಳನ್ನ ತುಂಬಿಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ಧರ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹೊರಗಡೆಯವ್ರನ್ನ ತಗೊಳ್ಳೋದಿದೆ, ಇದು ತಗೊಳ್ಳೋದಿದೆ, ಎರಡನ್ನು ಜೊತೆ ಜೊತೆಗೆ ನಡೆಸ್ಕೊಂಡು ಹೋಗೋದಿದೆ. ಅಂದ್ರೆ ನಾವು ಪಾಪವನ್ನ ಬಿಡಕ್ಕಾಗೋದಿಲ್ಲ. ಕ್ಯಾ ಅವರು ಬೇಕು, ಇವರು ಬೇಕು, ಇದು ಬೇಕು, ಅದು ಬೇಕು, ಜೊತೆಗೆ ಧರ್ಮ ಬೇಕು. है ना, यही तो है क्या? ಇದೆಲ್ಲ ಬೇಕು, ಇದರ ಜೊತೆಗೆ ಧರ್ಮನೂ ಬೇಕು. ಇಲ್ಲಿ ಅಸತ್ಯ ಹೇಳಕ್ಕೆ ಕೂತಿಲ್ಲ ನಾನು. ಜಿನವಾಣಿ ಹೇಳುತ್ತೆ ಧರ್ಮ ಸಿಗೋದಿಲ್ಲ, ಧರ್ಮನೇ ಮಿಲೇಗ. ಜೀವನದಲ್ಲಿ ಯಾವುದಕ್ಕೆ ಪುಣ್ಯ ಪಾಪ ಅಂತ ಕರೀತಿದ್ದೇವೆ ನಾವು, ಯಾವ್ದ್ಯಾವ್ದಕ್ಕೂ ಅಬ್ಬೋಲು. ಧರ್ಮ ಇಲ್ಲ ಜೀವನದಲ್ಲಿ ಅಂದ್ರೆ ಏನಾಗುತ್ತೆ? ಈ ನಮ್ಮ ಆರ್ಥಿಕ ವ್ಯವಸ್ಥೆ ಏನಾಗಿದೆ, ಆರ್ಥಿಕತೆ ಹೇಗಿದೆ? ಯಾವ ವಸ್ತುಗೆ ಬೆಲೆ ಕೊಡ್ತೀವಿ, ಯಾವುದು ಕೊಡೋದಿಲ್ಲ. ಅಲ್ಲೊಂದು ಪ್ಲಾಟ್ ಇದೆ, ಅದಕ್ಕೆ ಎಷ್ಟು ಬೆಲೆ ಕೊಡೋದು? ಈ ಕೌನ್ ನಿರ್ಣಯ ಕರೆಗ? ನಿರ್ಣಯ ಕೌನ್ ಕರೆಗ? ನನಗೆ ಆ ವಸ್ತು ನನ್ನ ಬಂಧನಗಳಿಂದ, ನನ್ನ ಸಮಸ್ಯೆಗಳಿಂದ, ನನ್ನ ರಾಗದ್ವೇಷದಿಂದ, ನನ್ನ ಅಸೂಯೆಗಳಿಂದ, ನನ್ನ ಏಕಾಂಗಿತನದಿಂದ ದೂರ ಮಾಡಲಿಕ್ಕೆ ಅದು ಎಷ್ಟು ಸಹಾಯ ಮಾಡುತ್ತೆ, ಅದಕ್ಕಷ್ಟು ಬೆಲೆ ಇದೆ. ಯಾರ ಜೀವನದಲ್ಲಿ ಅಧ್ಯಾತ್ಮ ಇದೆ ಅವನಂತೂ ಏನ್ ಹೇಳ್ತಾ ಇದ್ದಾನೆ, ನಾನು ಯಾವ ವಸ್ತುಗೆ ಜಾಸ್ತಿ ಬೆಲೆ ಕೊಡ್ತೀನಿ, ಯಾವುದಕ್ಕೆ ಪುಣ್ಯ ಅಂತೀನಿ, ಯಾವುದು ನನ್ನ ಬಂಧನಗಳಿಂದ ದೂರ ಮಾಡುತ್ತೆ, ಯಾವುದು ನನ್ನ ಕಷಾಯಗಳಿಂದ ನನ್ನನ್ನು ಮುಕ್ತಗೊಳಿಸುತ್ತೆ, ನನ್ನ ಏಕಾಂಗಿತನ, ಒಬ್ಬಂಟಿತನ, ನನ್ನೊಳಗಡೆ ಇರುವ ಅಜ್ಞಾನವನ್ನ, ಭಯವನ್ನ ಯಾವುದು ದೂರ ಮಾಡುತ್ತೆ, ಅದು ಅಷ್ಟೇ ಬೆಲೆಯುಳ್ಳ ವಸ್ತು ಇದೆ. ಅಂಥದ್ದೇನಾದ್ರೂ ವಸ್ತು ನಿನ್ನ ಹತ್ರ ಇದ್ರೆ ಹೇಳು, ಎಷ್ಟು? ಕೋಟಿ ಕೊಡ್ಲಿಕ್ಕೂ ತಯಾರಿದ್ದೀನಿ ನಾನು. ನಿನಗೆ ಈ ವಸ್ತು ಬದಲಾಗಿ 1 ಕೋಟಿ ಬೇಕಾಗಿದೆ, ತಗೋ. ಆದ್ರೆ ಏನ್ ನಡೀತಾ ಇದೆ ಈಗ? ಜೋ ವಸ್ತು ಕೋಡಿ ಕಾ ಕಾಮ್ ದಾಮ್ ನೀ ರಕ್ತಾ, ಯಾವುದಕ್ಕೆ ನಿಜವಾಗ್ಲೂ ಬೆಲೆ ಇಲ್ಲ ಆ ವಸ್ತು ಕೋಟಿ ಕೋಟಿ ಗಟ್ಟಲೆಗೆ ಹೋಗುತ್ತಾ ಇದೆ. ಮತ್ತೆ ಯಾವ ವಸ್ತುಗೆ ನಿಜವಾಗ್ಲೂ ಬೆಲೆ ಇದೆ उसके खरीदार नहीं मिलते. ಯಾಕೆ ಹಿಂಗಾಗುತ್ತಿದೆ? ನಮ್ಮ ಜೀವನದಲ್ಲಿ, ಕುಟುಂಬದಲ್ಲಿ ಅಧ್ಯಾತ್ಮ ಧರ್ಮ ಚೂರು ಇಲ್ಲ. ಧರ್ಮದ ಹೆಸರಲ್ಲಿ ತುಂಬಾ ವಿಷಯಗಳಿದೆ, ಧರ್ಮ ಇಲ್ಲ. धर्म के नाम पर बहुत है, मंदिर है, ग्रंथ है,
गुरुदेव है, सब कुछ है धर्म के नाम पे, लेकिन धर्म नहीं है. तो ನಾವೇನ್ ಮಾಡ್ತಿದ್ದೀವಿ, ಯಾವ್ದ್ಯಾವ್ದಕ್ಕೆ ಬೆಲೆ ಕೊಡಬಾರ್ದು ಅದಕ್ಕೆ ಅತಿಯಾದ ಬೆಲೆ ಕೊಡ್ತಾ ಇದ್ದೀವಿ. ಯಾವುದಕ್ಕೆ ಬೆಲೆ ಕೊಡಬೇಕು ಅದಕ್ಕೆ ಬೆಲೆನೇ ಇಲ್ಲ. तो ಇವತ್ತಿನ ಎಲ್ಲ ಸಮಸ್ಯೆಗಳಿಗೆ ಉಪಾಯ ಧರ್ಮ ಇದೆ. ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಉಪಾಯ ಧರ್ಮ ಇದೆ. ಇವತ್ತು ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನಿದೆ? ಗ್ಲೋಬಲ್ ವಾರ್ಮಿಂಗ್ ಹೇನ. ಪ್ರಕೃತಿಯ ವಿಕೋಪ ಇಡೀ ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಇದೆ. ಅದಕ್ಕೆ ಉಪಾಯ ಏನಿದೆ? ಧರ್ಮ ಹಿ ಉಪಾಯ है और कुछ उपाय नहीं है. ಯಾಕಂದ್ರೆ ಈ ಪರಿಸ್ಥಿತಿ ಯಾಕೆ ಬಂದಿದೆ? ಒಂದು 50 ವರ್ಷದ ಹಿಂದೆ ಹೋದ್ರೆ ಇಷ್ಟು ವಸ್ತುಗಳಿತ್ತೇನು ಪ್ರಪಂಚದಲ್ಲಿ? ಮಾರ್ಕೆಟ್ ಅಲ್ಲಿ ಹೋದ್ರೆ ಈ ಯಾವ 3 ರಿಲಯನ್ಸ್ ಗಳಿಗೆ ಹೋದ್ರೆ ತಲೆ ಸುತ್ತು ಬಿಡುತ್ತೆ, ಅಷ್ಟು ವಸ್ತುಗಳಿದೆ. ಇಷ್ಟು ವಸ್ತುಗಳು ಯಾಕೆ ಬೇಕಾಗಿದೆ ಇವನಿಗೆ? भोगना 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 ठूस रहा है, भर रहा है. क्यों भर रहा है? ಯಾಕೆ ತುಂಬುತ್ತಾ ಇದ್ದಾನೆ? ತುಂಬಿ 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 ಈ ಅವಸ್ಥೆ ಆಗಿದೆ ಇವನಿಗೆ. ಈ ವರ್ಷ ಹೀಟ್ ವೇವ್ಸ್ ಬರೋದಿದೆ, है ना, ऑलरेडी प्रेडिक्टेड है. तो क्यों है? कौन है इसका जिम्मेदार? ಇವನ ಭೋಗವೇ ಇದಕ್ಕೆ ಕಾರಣ ಇದೆ. ಭೋಗನಾ ಭೋಗನಾ ಕ್ಯೂ ಭೋಗನಾ ಪತಾ नहीं इसको. तो ಇವನ ಭೋಗ ವೃತ್ತಿಯನ್ನ ಕಮ್ಮಿ ಮಾಡ್ಯಾರ ಯಾರು? ವಿಜ್ಞಾನ ಮಾಡುತ್ತೆ, ಟೆಕ್ನಾಲಜಿ ಮಾಡುತ್ತೆ. ಕಂಪ್ಯಾಷನ್, ನ್ಯೂಟನ್ಸ್ ಲಾ ಆಫ್ ಕಂಪ್ಯಾಷನ್ ಇದೇನು ಇಲ್ಲ ತಾನೆ. ಲಾ ಆಫ್ ರಿಲೇಟಿವಿಟಿ ಇದೆ, ಲಾ ಆಫ್ ಕಂಪ್ಯಾಷನ್ ಸಿಗುತ್ತೆ. तो ಅದನ್ನ ಯಾರು ಕಲಿಸೋರು? ಅದನ್ನ ಧರ್ಮನೇ ತಾನೇ ಕಲಿಸ್ಬೇಕು. ಆದ್ರೆ ನಾವು ಎಲ್ಲರನ್ನೂ ನಮ್ಮನ್ನ ಸಮೇತವಾಗಿ ಧರ್ಮದಿಂದ ದೂರ ಇಟ್ಬಿಟ್ಟಿದ್ವಿ. तो ಆಚಾರ್ಯರ ಈ ಒಂದು ವಾಕ್ಯದಲ್ಲಿ ಬಹಳ ಅರ್ಥ ಇದೆ. ಪಾಪಂ ವಿಹಾಯ ಧರ್ಮಂ ಚರತು. ತುಂಬಾ विचार मारो विषय इधर दो. ऐसे पढ़ लिया और आगे बढ़ लिया, कुछ नहीं होगा ऐसे. हाँ हाँ ठीक है, ಆಚಾರ್ಯ ಹೇಳ್ತಾ ಇದ್ದಾರೆ ಧರ್ಮ ಮಾಡು ಪಾಪ ಬಿಡು. ठीक है, ಬಿಡ್ತೀವಿ. तो ಸಮಾಜದ ಉದ್ಧಾರ ಕೂಡ ಧರ್ಮದಿಂದಾನೇ ಆಗೋದಿದೆ. ಸಮಾಜದಲ್ಲಿ ಯಾವುದಕ್ಕೆ ಮೌಲ್ಯ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾರಿಗೆ ಬೆಲೆ ಯಾರಿಗೆ ಇಲ್ಲ, ಇದನ್ನು ಡಿಸೈಡ್ ಮಾಡೋರು ಯಾರು? धर्मी नहीं है तो किसी को भी कीमत दे देगा, ये किसी को भी लाके पटक देगा स्टेज पर. ಯಾರು ಬೇಕಾದವ್ರನ್ನ ತಂದು ಕೂರಿಸ್ತಾ ಇದ್ದಾನೆ ಭಗವಂತನ ಮುಂದೆ ಸ್ಟೇಜ್ ಮೇಲೆ. ಸಮಾಜದಲ್ಲೂ ಪ್ರಬುದ್ಧತೆ ಎಲ್ಲಿಂದ ಬರುತ್ತೆ? ಅಧ್ಯಾತ್ಮದಿಂದ, ಧರ್ಮದಿಂದ. तो ಧರ್ಮಂ ವಿಹಾಯ ಪಾಪಂ ವಿಹಾಯ ಧರ್ಮಂ ಚರತು ಸಾಮಾನ್ಯವಾದ ವಿಷಯ ಅಲ್ಲ ಇದು. ಆಚಾರ್ಯರ ಮಾತನ್ನ ಸ್ವಲ್ಪ ಆದ್ರೂ ಕೇಳಬೇಕಿದೆ ನಾವು. ಇಲ್ಲ ಅಂತ ಹೇಳಿ ಸುಖ ಸುಮ್ಮನೆ ಎಲ್ಲಾ ಸಂಸಾರ ಧರ್ಮ ಎಲ್ಲ ಜೊತೆಗೆ ಕರ್ಕೊಂಡು ಹೋಗೋದಿದೆ. ಕಿ ನನಗೆ ಪಾಂಡವರು ಸರಿ ಅನಿಸ್ತಾರೆ, ಆದ್ರೆ ಕೌರವರು ಸರಿ ಅನಿಸ್ತಾರೆ. तो ಕೌರವ ಪಾಂಡವ್ರ ಯುದ್ಧ ನಡೀತಿದೆ, ಮಧ್ಯ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೇನೆ. ಯಾಕೆ? ಇಬ್ರು ಚೆನ್ನಾಗಿದ್ದಾರೆ, ಇಬ್ರು ಸರಿ ನಂಗೆ. तो ಏನಾಗುತ್ತೆ? दोनों से मार पड़ेगी. संसार से भी और अध्यात्म से भी. ಮುಂದೆ ಬರೋದಿದೆ ಮುಂದಿನ ಪದ್ಯದಲ್ಲಿ ಕರ್ತೃತ್ವದ ವಿಷಯ, ಕರ್ಮದ ವಿಷಯ.
तो ಸಂಸಾರದ ಸಂಪೂರ್ಣ ಕರ್ತೃತ್ವವನ್ನು ಬದಿಗಿಟ್ಟು ಏನು ಬದಿಗಿಡೋದಿದೆ? ಎಲ್ಲ ಯಥಾವತ್ತಾಗಿ ನಡೀತಾ ಇದೆ. ನನ್ನ ಕರ್ತೃತ್ವವನ್ನ, ಅಜ್ಞಾನವನ್ನ, ಸತತವಾಗಿ ನಡ್ಕೊಂಡು ಬಂದಿರುವಂತಹ ಮಾನ್ಯತೆಗಳನ್ನ, ಅಭ್ಯಾಸವನ್ನ, ಕುತರ್ಕಗಳನ್ನ, ವಿತಂಡವಾದವನ್ನ, ಇವೆಲ್ಲವನ್ನ ಬದಿಗಿಟ್ಟು ಬಂದರೆ ಮಾತ್ರ ಧರ್ಮದ ಪ್ರವೇಶ ಆಗುತ್ತೆ. ಆ ನಿಟ್ಟಿನಲ್ಲೇ ಧರ್ಮದ ಪ್ರವೇಶ ಆಗುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋದಿದೆ. ಇಷ್ಟು ದಿನ ನಾವು ಜಿನವಾಣಿಯ ವಿಷಯಗಳನ್ನು ಕಡೆಗಣಿಸಿದ್ದು ಸಾಕು. 70-80 ವರ್ಷದ ಆಯಸ್ಸು ತುಂಬ ಜಾಸ್ತಿ ಆಯಸ್ಸು ಅಲ್ಲ. ನೋಡ್ತಾನೆ ಈ ಆಯಸ್ಸು ಕಳೆದೋಗ್ಬಿಡುತ್ತೆ, ಪತಾ ನೀ ಚಲೇಗ. ಇಷ್ಟು ದಿನ ಕಡೆಗಣಿಸಿದ್ದು ಸಾಕು, ಇನ್ನು ಕಡೆಗಣಿಸೋದು ಬೇಡ. ಪಾಪವನ್ನ ಬಿಟ್ಟು ಧರ್ಮವನ್ನ ಪ್ರವೇಶಿಸುವಂತಹ ಕೆಲಸವನ್ನ